ಮಕ್ಕಳನ್ನು ಕೊಂಡೋಗಿ ರೇಪ್ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಕಾಸಾಗ್ತದಲ್ವಾ? ತಾಯಿ ಸೌಜನ್ಯ ಅವ್ರ ಹೆಸರಲ್ಲಿ ಒಂದಷ್ಟು ದುಡ್ಡು ಮಾಡ್ಕೊಂತ ಇದ್ದಾರೆ. ಯಾರ್ಯಾರು ಹೇಳ್ತಾರೆ ಅವರ ಮಕ್ಕಳನ್ನು ತಕೊಂಡೋಗಿ ಇದೇ ರೀತಿ ರೇಪ್ ಮಾಡ್ಲಿಕ್ಕೆ ಕೊಡ್ಲಿ ಅಲ್ಲಿ ಧರ್ಮಸ್ಥಳದಲ್ಲಿ. ಇದನ್ನು ಬೇಳೆ ಬೇಯಿಸ್ಕೊಳ್ಳುವಂತ ಕೆಲಸ ಮಾಡ್ತಾರೆ ಸೌಜನ್ಯ ಹೆಸರಲ್ಲಿ. ದಯವಿಟ್ಟು ಸೌಜನ್ಯನ ಒಂದು ಕೇಸಿನಲ್ಲಿ ಯಾರಾದ್ರೂ ವ್ಯೂಸ್ ಆಗ್ತದೆ, ಇದರಿಂದ ಯಾರ ಕೈಯಿಂದಾದ್ರೂ ದುಡ್ಡು ಎತ್ತಬಹುದು, ಇಂಥ ಯೋಚನೆಗೆ ಬಂದ್ರೆ ವಿಚಾರಕ್ಕೆ ನಾವು ಬಂದ್ಬಿಟ್ರೆ ಯಾರೋ ದುಡ್ಡು ಕೊಟ್ಬಿಡ್ತಾರೆ, ಸರ್ವನಾಶ ಆಗ್ತದೆ, ಸರ್ವನಾಶ ಆಗ್ತದೆ. ಸುಳ್ಳೇ ನಮ್ಮ ಮನೆ ದೇವರು ಅಂತ ಹೇಳಿದ್ರೆ ಹೇಳ್ಕೊಳ್ಳಿ, ಹಾಳಾಗಿ ಮಣ್ಣು ತಿಂದು ಹೋಗಿ ಆ ಅಣ್ಣಪ್ಪ ಮಂಜುನಾಥನ ಶಾಪ. ಮಹೇಶ್ ಶೆಟ್ಟಿ ಅವ್ರ ಹತ್ರ ಎಷ್ಟು ಕಾರ್ಗಳಿದೆ ಸರ್? ಭಾರತ ದೇಶದಲ್ಲಿ ಇಡೀ ದೇಶದಲ್ಲಿ ಸಿಗುದಿಲ್ಲ. ನಮ್ಮ ಯೋಗ್ಯತೆಗೆ ಒಂದು ಗಾಡಿ ತಗೊಳ್ಳುವಂತದ್ದು ಪರಿಸ್ಥಿತಿ ಇಲ್ಲ. ಬಾಡಿ ಸಿಕ್ಕಿದೆ ಅಂತ ಎಲ್ಲಿ ಅಂತ ಕೇಳ್ತೇನೆ. ನಿನ್ನೆ ಹೇಳಿದಲ್ಲ, ನಾನು ರಾತ್ರಿ ಎಲ್ಲ ಹುಡುಕಿದ್ದೇವೆ ಅದೇ ಭಾಗದಲ್ಲಿ, ಅಲ್ಲೇ ಎಲ್ಲಿ ಮಿಸ್ಸಿಂಗ್ ಆಗಿದ್ದಾಳೆ, ಲಿಫ್ಟ್ ಆಗಿದ್ದಾಳೆ, ಕಿಡ್ನಾಪ್ ಆಗಿದ್ದಾಳೆ, ಅದೇ ಜಾಗದಲ್ಲಿ ಕೆಳಗಡೆ ಸಿಕ್ಕಿದೆ ಅಂತ ಹೇಳಿ ನಾನು ಹೇಳಿದೆ. ನಿನ್ನೆ ಹುಡುಕಿದ್ದೀರಲ್ಲ ನೀವು, ನಿನ್ನೆ ಹುಡುಕ್ಲಿಕ್ಕೆ ಅಲ್ಲಿ ಅಣ್ಣ ನೀರು ಸಾಧಾರಣ 7-8-10 ಫೀಟ್ನಷ್ಟು ನೀರಿತ್ತು. ಸಾಧಾರಣ ನೀರು ಆ ಹಳ್ಳದಲ್ಲಿ ಸಾಧಾರಣ ನೀರು ಎಷ್ಟಿರ್ತದೆ ಅಂತ ಹೇಳಿದ್ರೆ, ಈಗ ಮಾರ್ಗ ಇದೆಲ್ಲ, ಮಾರ್ಗ ಮತ್ತು ಆ ಹಳ್ಳದ ನೀರು ಮೇಲೆ ಬಂದು ಒಂದೇ ರೀತಿ ಮಾರ್ಗ ಕ್ರಾಸ್ ಆಗ್ಲಿಕ್ಕೆ ಸ್ವಲ್ಪ ಇತ್ತು. ಅದು ಮತ್ತೆ ಆ ಬಾಡಿ ಎಲ್ಲೆಲ್ಲಿ ಹೇಗೆ ಸಿಕ್ಕಿತು ಅದು ಗೊತ್ತಿಲ್ಲ ಅಣ್ಣ. ನೀವು ನಿನ್ನೆ ರಾತ್ರಿ ಎಲ್ಲ ಹುಡುಕಿದ್ದೇವೆ ನಾವು. ಸಾಧಾರಣ ಸಾಯಂಕಾಲ 5:30-6 ಗಂಟೆಯಿಂದ ರಾತ್ರಿ 12:30 1-2 ಗಂಟೆ ತನಕ ಹುಡುಕಿದ್ದೇವೆ ನಾವು. ಸಾಧಾರಣ ಮಧ್ಯಾಹ್ನ 2 ಗಂಟೆಯಿಂದ ಮಳೆ ಇತ್ತು, ಅವತ್ತು ಮಳೆ ಇತ್ತು, ನದಿ ಪೂರ್ತಿ ತುಂಬಿ ಹರಿತಿತ್ತದು ಅಂತ ಹೇಳಿದವರು. ಹಾಗಾದ್ರೆ ಅಲ್ಲಿ ಬಾಡಿ ಎಲ್ಲಿಂದ ಬಂತು ಮಾರೆ ಅಂತ ಹೇಳಿ, ಎಲ್ಲಿಂದ ಬಂತು ಗೊತ್ತಿಲ್ಲ, ಬಾಡಿ ಬೆತ್ತಲೆ ಆಗಿದೆ ಅಂತ ಹೇಳಿ. ಆಯ್ತು, ನಾನು ಬರೋದಿಲ್ಲ ಮಾರೆ, ಮುಗಿಸ್ಬಿಡಿ. ಇಲ್ಲ ಅಣ್ಣ, ನೀವು ನೋಡಿ, ನೀವು ನಮ್ಮ ಲೀಡರ್, ನೀವು ಒಂದ್ಸಲ ಬರಲೇಬೇಕು. ನಾನು ಆ ಕಡೆ ಬರುವುದಿಲ್ಲ ಅಂತ ಹೇಳಿದಲ್ಲ, ನಿನಗೆ ತಲೆ ಸರಿ ಇಲ್ವ? ನಿನಗೆ ಜೋರು ಮಾಡಿದೆ. ಬರುವುದಿಲ್ಲ ಅಂತ ಹೇಳಿದ್ರೆ ಬರುವುದಿಲ್ಲ. ಅಲ್ಲಿ ಅಣ್ಣಪ್ಪ ಮಂಜುನಾಥ, ಅವನ ಕಣ್ಣು ಹುಟ್ಟುಕಟ್ಲಿಲ್ಲಲ್ಲ ಮಂಜುನಾಥಂದು. ಅಣ್ಣಪ್ಪನ್ಗೆ ಏನಾಗ್ಲಿಲ್ಲಲ್ಲ ಕಣ್ಣಿಗೆ. ನೋಡ್ಲಿ, ಅವರು ಇಷ್ಟು ಮಕ್ಕಳನ್ನು ಕೊಂದು ತಿಂದಿದ್ದಾರಲ್ಲ, ಇನ್ನೂ ಕೂಡ ಅದೇ ನಡೀತಿದ್ದಲ್ಲ. ಇದಾಯ್ತು, ಮುಗೀತು, ಬಿಡು ಕತೆ. ಬರೋದಿಲ್ಲ ಅಂತ ಹೇಳಿದೆ ಅವನಿಗೆ, ಬರೋದಿಲ್ಲ ಅಂತ ಹೇಳಿ ಬಿಟ್ಬಿಟ್ಟೆ ನಾನು. ಅದೇ 11-10-2012 ನಾನು ತೋಟದಲ್ಲಿ ಇರ್ತೇನೆ. ಸಾಯಂಕಾಲ 7:30 ಹೊತ್ತಿಗೆ ಆಗ್ಲಿ ಮನೆ. ನೀವು 10ನೇ ತಾರೀಕು ಕೂಡ ನೀವು ಹೋಗೋದೇ ಇಲ್ಲ, ಹೋಗೋದೇ ಇಲ್ಲ, ಸ್ಥಳಕ್ಕೆ ಹೋಗೋದೇ ಇಲ್ಲ. ನೀವು ನೋಡ್ಲೇ ಇಲ್ಲ? ನೋಡ್ಲೇ ಇಲ್ಲ. 11ನೇ ತಾರೀಕಿಗೆ 7-7:30 ಗಂಟೆ ಮನೆ ಬರ್ತೇನೆ. ಈ ಮನೆ ಕೆಳಗಿತ್ತಲ್ಲಿ, ಹಳೆ ಮನೆ. ಬಂದು ನೋಡುವಾಗ ನಮ್ಮ ಮನೆಯವರೆಲ್ಲ ಟಿವಿ ಹಾಕಿ ಕೂತಿದ್ರು. ನಾನು ನೋಡಿದೆ, ಬೈದೆ ಅವಳಿಗೆ, ನೀ ತಲೆ ಎಲ್ಲ ಕೆಟ್ಟಿದೆ ನಿಮಗೆಲ್ಲ. ಈ ಪಾಪವನ್ನು ನೀವು ಯಾಕೆ ನೋಡ್ತೀರಾ? ಆ ಬೇವರ್ಸಿಗಳು ಮಾಡಿದ ಪಾಪಗಳು. ಆಯ್ತು, ಈ ಮಗುವನ್ನು ತಿಂದು ಕೊಂದು ತಿಂದ್ರು ಬೇವರ್ಸಿಗಳು, ಬಂದ್ ಮಾಡೋದನ್ನು ಅಂತ ಹೇಳ್ತಾನೆ. ಅದಾಗಲೇ ಸಾಧಾರಣ ನಾವು ಇಷ್ಟೆಲ್ಲ ಇದಾಗುವಾಗ ಸಾಧಾರಣ 8-8:15 ಆಗಿರ್ಬೋದು ನೈಟ್. ನಾನು ಹೇಳಿದೆ ಇವಳಿಗೆ, ಬಡಿಸು ಮಾರೈತಿ, ನಾನು ಊಟ ಮಾಡ್ತೇನೆ, ಟಿವಿ ಬಂದ್ ಮಾಡು, ಬಡಿಸು ನನಗೆ ಅಂತ ಹೇಳ್ತೇನೆ. ಮನೆಯಿಂದ ಹೊರಗಡೆ ಕಾಲು ತೊಳಿಯಕ್ಕೆ ಮನೆಯಿಂದ ಹೊರಗಡೆ ಕಾಲು ಇಡ್ತೇನೆ. ಕಾಲು ಇಟ್ಟ ತಕ್ಷಣ ಫೋನ್ ಬಂತು. ಒಂದು ಫೋನ್ ತೆಗಿತೇನೆ, ಸುದರ್ಶನ್ ಅಂತ ಹೇಳುವ ಸರ್ಕಲ್ ಇನ್ಸ್ಪೆಕ್ಟರ್. ಅವರು ಆಗಿನ ಸರ್ಕಲ್ ಅಲ್ಲ, ಅದಕ್ಕಿಂತ ಹಿಂದೆ ಇದ್ದವರು ಅವರು, ಸುದರ್ಶನ್ ಅನ್ನೋರು. ಅಂದ್ರೆ ಆಗಿನ ಸರ್ಕಲ್ ಭಾಸ್ಕರ್ ರೈ ಅಂತ ಹೇಳಿ. ರಿಟೈರ್ಡ್ ಅಲ್ಲ, ಟ್ರಾನ್ಸ್ಫರ್. ಅವರು ಇಲ್ಲೇ ಇದ್ದವರು, ಪುತ್ತೂರಿನ ಅವರು, ಇಲ್ಲೇ ಇದೆ ಬೆಳ್ತಂಗಡಿ ತಾಲೂಕಿನವರು. ಅವರು ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಪುತ್ತೂರಿಗೆ ಆಗಿತ್ತು ಅವರಿಗೆ. ಇಲ್ಲಿಗೆ ಭಾಸ್ಕರ್ ರೈ ಅಂತ ಬಂದಿದ್ರು ಹೊಸಬ್ರು. ಈ ಘಟನಾದ ದಿವಸಕ್ಕೆ ಆಗುವಾಗ ಏನಾಯ್ತು ಗೊತ್ತಾ, ಅದಕ್ಕಿಂತ ಸ್ವಲ್ಪ ದಿವಸದಿಂದ, ಅದು ಕೂಡ ಸೌಜನ್ಯಳ ಕೇಸಲ್ಲಿ ನೋಡಿ, ಆ ತನಿಖಾಧಿಕಾರಿಗಳು ಆ ಭಾಸ್ಕರ್ ರೈ ಒಂದು ಕಡೆಯಲ್ಲಿ ಹೇಳ್ತಾನಲ್ಲ, ನಾನು ಪುಂಜಲಕಟ್ಟೆಯ ಆರೋಪಿಗಳನ್ನು ಅದೇ ಸಿಸಿ ಫುಟೇಜ್, ಧರ್ಮಸ್ಥಳದ ಸಿಸಿ ಫುಟೇಜ್ ನೋಡಿ ಹಿಡ್ದದ್ದು ಅಂತ ಹೇಳ್ತಾನೆ ನೋಡಿ. ನೀವು ನೋಡಿ, ಇದ್ರಲ್ಲಿ ಇದೆ, ಯಾವ್ದ್ರಲ್ಲಿ, ಜಡ್ಜ್ಮೆಂಟ್ ಕಾಪಿಯಲ್ಲಿ ಇದೆ ಅದು. ಆಗ
ಅವರು ಭಾಸ್ಕರ ಇಲ್ಲಿ ಇರುವುದಿಲ್ಲ. ಅವರು ಮಧ್ಯಪ್ರದೇಶಕ್ಕೆ ಇವರನ್ನು ಇದೇ ಧರ್ಮಸ್ಥಳದ CC ಫುಟೇಜ್ ಅನ್ನು ನೋಡಿ ಆರೋಪಿಗಳನ್ನು ಟ್ರೇಸ್ ಮಾಡಲಿಕ್ಕೆ ಇಲ್ಲಿಗೆ ಹೋಗಿದ್ರು. ಎಲ್ಲಿಗೆ? ಮಧ್ಯಪ್ರದೇಶಕ್ಕೆ. ಆಗ ಅದಕ್ಕೆ ಹಿಂದೆ ಇದ್ದವರು ಇದೇ ಸುದರ್ಶನ್, ಅವರು ಪುತ್ತೂರಿನಲ್ಲಿದ್ದರು. ತಕ್ಷಣ ಅದು ಎಲ್ಲಿ ಬೇಕಾದ್ರೆ ಇರಲಿ, ಅದ್ರ ಹಿಂದೆ ಯಾರಿದ್ದಾರೆ ಅವ್ರನ್ನ ತಕ್ಷಣ ಕಳಿಸ್ತಾರೆ. ಲಾಂಡ್ ಲಾರ್ಡರಿಂಗ್ ಪ್ರಾಬ್ಲಮ್ ಆಗ್ತದೆ, ಜನ ಸೇರ್ತಾರೆ ಅಂತ ಹೇಳುವಾಗ ಹೊಸಬ ಇದ್ರೆ ಅವನಿಗೆ ಗೊತ್ತಾಗೋದಿಲ್ಲ ಇಲ್ಲಿ ಯಾವ ಜಾಗದಲ್ಲಿ ಎಂತೆಂಥ ಜನಗಳು ಇರ್ತಾರೆ, ಯಾವ ರೀತಿ ಅಲರ್ಟ್ ಆಗ್ಬೇಕು ಅಂತ ಗೊತ್ತಾಗೋದಿಲ್ಲ ಅಲ್ಲ. ಆ ರೀತಿ ಒಂದು ವಾತಾವರಣ ಕ್ರಿಯೇಟ್ ಆಗಿತ್ತು ಅಲ್ಲಿ. ಅದಕ್ಕೋಸ್ಕರ ಅಲ್ಲಿ ಧರ್ಮಸ್ಥಳದಲ್ಲಿ ಏನು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಜನ ಸೇರಿರ್ತಾರೆ. ಏನು ಧರ್ಮಸ್ಥಳದ ಅಲ್ಲಿ ಕರ್ಮಚಾರಿಗಳು ಹಿಡಿದು ಕೊಡುವುದಲ್ಲ, 4-5 ಮಂದಿ ಸೇರಿ ಅಲ್ಲಿ ಮತ್ತೆ ಊರಿನವರೆಲ್ಲ ಸೇರಿ ಇವನೇ ಅತ್ಯಾಚಾರಿ ಅಂತ ಹೇಳಿ, ಸಂತೋಷ್ ರಾವೇ ಅತ್ಯಾಚಾರಿ ಅಂತ ಹೇಳಿ ಎಲ್ಲರೂ ನಮ್ಮ ಕೈಗೆ ಕೊಡಿ, ಅವನನ್ನು ಕೊಲೆ ಮಾಡ್ತೇವೆ ಅಂತ ಹೇಳಿ ಜನರು ಪೊಲೀಸ್ ಸ್ಟೇಷನ್ ಇದಕ್ಕೆ ಪೊಲೀಸ್ ಗಾಡಿ ಗೀಡಿ ಎಲ್ಲ ಹುಡಿ ಮಾಡಿರ್ತಾರಂತೆ. 11ನೇ ತಾರೀಕಿಗೆ ಈ ಸಾಯಂಕಾಲ 5-5:30-6 ಗಂಟೆ ಹೊತ್ತಿಗೆ. ಅಂದ್ರೆ ಸಂತೋಷ್ ರಾವ್ ಅತ್ಯಾಚಾರಿ ಅಂತ ಬಿಂಬಿಸಿದ್ದಾರೆ ಸರ್ ಅವರೇ. ಯಾರು ನಿಜವಾದ ಅತ್ಯಾಚಾರಿ? ಧರ್ಮಸ್ಥಳದ ಏನು ದೇವಸ್ಥಾನದ ಏನು ಕರ್ಮಚಾರಿಗಳಿದ್ದಾರಾ ಅವರೇ ಬಿಂಬಿಸಿರುವುದು. 3rd ಪರ್ಸನ್ ಅಲ್ಲ. ಅವನೆಲ್ಲ ಗೋಮಟ ಬೆಟ್ಟದಲ್ಲಿ ಕೂತಿದ್ದಂತೆ, ಅವನಲ್ಲಿ ಯಾಕೆ ಕೂರ್ತಾನ ಏನ್ ಮಾಡ್ತಾನ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ ಅವರ ತಪ್ಪನ್ನ. ಅದಕ್ಕೆ ನಾನು ಆಗ್ಲಿ ಕೂಡ ಒಂದ್ಸಲ ಹೇಳಿದಲ್ಲ, ಆ ಟೈಮಲ್ಲಿ ನೀವು ಇರ್ತಿದ್ರೆ ನೀವು ಕೂಡ ಒಬ್ಬ ಆರೋಪಿ ಆಗ್ತಿದ್ರಿ. ಸುಮ್ನೆ ಕೂತಿದ್ರಲ್ಲಿ ಅದೇ ಜಗಳಿಯಲ್ಲಿ ಯಾರು ಸಿಗದಿದ್ರೆ ನೀವು, ನಾನು ಕೂತಿದ್ರೆ ನಾನು, ಯಾರೊಬ್ರೊಬ್ರು ಆರೋಪಿ. ಅಮಾಯಕರನ್ನ ತೆಗೆದು ಯಾರನ್ನಾದ್ರೂ ಮಾಡ್ಬೇಕು ಸ್ವಾಮಿ, ಆರೋಪಿ ಬೇಕಲ್ಲ. ಯಾರನ್ನಾದ್ರೂ ಆರೋಪಿ ಹೊಡೆದು ಚಿಂದಿ ಚಿತ್ರಾನ್ನ ಮಾಡಿ ಪೆಟ್ರೋಲ್ ಹಾಕಿ ಸೊಟ್ಟು ಏನೇನ ಮಾಡಿ ನಾನೇ ಮಾಡಿದಂತ ಹೇಳಿಸಿ ಒಂದು ಬಲವಂತವಾಗಿ ಒಪ್ಪಿಸೋದು, ದಾಖಲೆ ಮಾಡೋದು, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಬಿಡೋದು, ಮತ್ತೆ ಏನ್ ಬೇಕಾದ್ರೆ ಅಲ್ಲೇ ಹಿಡಿದು ಸಾಯ್ಲಿ, ನಮ್ಗೆ ಗೊತ್ತಿಲ್ಲ. ಮತ್ತೆ ಧರ್ಮಸ್ಥಳ ಒಂದು ಸ್ಟೇಷನ್ ಅಲ್ಲಿ ಆದಂತ ಒಂದು ದಾಖಲೆಗಳು ಅದು ಯಾವನೂ ಕೂಡ ಕೇಳಲಿಕ್ಕೆ ಹೋಗುದಿಲ್ಲ, ಪಿಟಿಕ್ ಅಂತ ಮಾತಾಡುದಿಲ್ಲ. ಎಷ್ಟು ದೊಡ್ಡ IR ಆಫೀಸರ್ ಬರ್ಲಿ ಅವನು ಕೂಡ ಮಾತಾಡುವುದಿಲ್ಲ. ಯಾವುದೇ ಕಾರ್ಯಾಂಗದ ವ್ಯವಸ್ಥೆಗಳು ಪ್ರಶ್ನೆನೇ ಮಾಡುವುದಿಲ್ಲ. ಹಾಗಾಗಿ ಈ ಕಡೆ ಬರ್ದ್ರೆ ಒಂದು ದಾಖಲೆ ಇದ್ರೆ ಸಾಕು, ಪೆನ್ನಲ್ಲಿ ಬರ್ದದಿದ್ರೆ ಸಾಕು, ಅದು ಏನ್ ಬೇಕಾದ್ರೆ ಬರ್ದಿರ್ಲಿ. ಅಂದ್ರೆ ಧರ್ಮಸ್ಥಳದ ಆಸುಪಾಸಿನಲ್ಲಿ ಸಿಗದಂತ ಅಸಹಜ ಅಸಹಜ ಸಾವು, UDR ರೇಪ್ ಅಂಡ್ ಮಾಡ್ರು ಅಸಹಜ, ಕೊಲೆ ಮಾಡಿದ್ದು ಅಸಹಜ. ಎಲ್ಲಿಂದ ಒಂದು ಮಹಿಳೆ ಬಂದು ರೂಮ್ಗೆ ಬಂದು ಎಂಟ್ರಿ ಮಾಡಿರ್ತಾರೆ, ಅವ್ರು ಸತ್ತಿದ್ದು ಕೂಡ ಅಸಹಜ. ಅದೇ ಹೇಗೆ ಸರ್? ಅದೇ ಎಂಟ್ರಿ ಮಾಡಿರ್ತಾರಲ್ಲ ಸರ್. ಮತ್ತೆ ನೋಡಿ ನಿಮ್ಗೆ ಉದಾಹರಣೆ, ಸೌಜನ್ಯ ಆಗೋದಕ್ಕಿಂತ 5-6 ತಿಂಗಳಿಂದ ಒಂದು ಮೈಸೂರಿನ ಹೆಂಗಸು ಬಂದಿರ್ತದೆ. ಅದು ಈಗ ಪೊಲೀಸ್ ಸ್ಟೇಷನ್ ಇದಲ್ಲ, ಈಗಿನ ಪೊಲೀಸ್ ಸ್ಟೇಷನ್ ಇದಲ್ಲ, ಅಲ್ಲೇ ತಂದು ಆ ಹೆಂಗಸನ್ನು ಬಿಸಾಡಿದ್ದಾರೆ. ಆ ಹೆಂಗಸ ಶವವನ್ನು ಅತ್ಯಾಚಾರ ಮಾಡಿ. ಆ ಹೊತ್ತಿನಲ್ಲೂ ಕೂಡ ಈಗ ಸೌಜನ್ಯಗಳಲ್ಲಿ ಯಾರ್ಯಾರು ಹೆಸರಿದ್ದಾರೆ ಅವರೇ ಒಂದು 4-5 ಮಂದಿಯನ್ನು ಪೊಲೀಸ್, ಆಗಿನ ಒಬ್ಬ ಸರ್ಕಲ್ SI ಒಬ್ರು ಜೋರಾಗಿದ್ರು, ಅವ್ರು ಕೊಂಡೋಗಿ ಕೂರಿಸಿದ್ರು ಅವರನ್ನು ಸ್ಟೇಷನ್ ಅಲ್ಲಿ. ಸಾಯಂಕಾಲದ ಹೊತ್ತಿಗೆ ಬಿಟ್ಟು ಮತ್ತೆ ಪಾಪ ತಡಿಲಿಲ್ಲ ಅವರಿಗೆ. ಅಲ್ಲಿ ತನಕ 1 ದಿವಸ ಕೂರಿಸಿದ್ರು, ಇವರ ಮೇಲೆ ಡೌಟ್ ಇದೆ ಅಂತ ಹೇಳಿ. ಅದು ಸತ್ತದ್ದು ಹೇಗೆ ಗೊತ್ತಾ? ಒಂದು ಹೆಣ್ಮಗಳು ಸತ್ತದ್ದು ಹೇಗೆ ಗೊತ್ತಾ ನಿಮ್ಗೆ? ಮಲಗಿ ಮುಖದ ಮೇಲೆ ಪೇಪರ್ ಗೀಪರ್ ಎಲ್ಲ ಹಾಕೊಂಡು ಅದರ ಮೇಲೆ ಎಸಿಡ್ ಸುರ್ಕೊಂಡು ಸತ್ತದ್ದು ಸಾಧ್ಯ ಉಂಟ ಜೀವನದಲ್ಲಿ? ಈಗ ಉದಾಹರಣೆಗೆ ನಿಮ್ಗೆ ಮೊನ್ನೆ ಒಬ್ಬ ಸತ್ತ ನೋಡಿ, ಡಬಲ್ ಮರ್ಡರಿನ ಸಾಕ್ಷಿ ಅವನೊಬ್ಬ ನೋಡಿದವನವನು. ಅನ್ನ ಬೇಯಿಸು ಅಂಡೆ ಒಳಗೆ ಬಿದ್ದು ಮೇಲೆ ಡಕ್ಕನಿಟ್ಟು ಅದರ ಮೇಲೆ ರೈಲ್ವೆ ಪಾಠಕ್ಕಿನ ತುಂಡಿಟ್ಟು ನೀರಲ್ಲಿ ಅಂಡ ಪಾತ್ರೆ ಒಳಗೆ ನೀರಲ್ಲಿ ಮುಳುಗಿ ಸತ್ತದೊಬ್ಬ ನೋಡಿ. ಆತ್ಮಹತ್ಯೆ. ಅದು ಆತ್ಮಹತ್ಯೆ. ಈ ತಾಯಿ ಮುಖದ ಮೇಲೆ ಎಲ್ಲ ಪೇಪರ್ ಗೀಪರ್ ಹಾಕೊಂಡು ಚಂದ ಮಾಡಿ ಮೇಕಪ್ ಮಾಡ್ಕೊಂಡು ಪೇಪರ್ ಗೀಪರ್ ಇಟ್ಟು ಅದರ ಮೇಲೆ ಎಸಿಡ್ ಹಾಕೊಂಡು ಸತ್ತದ್ದು. ಆತ್ಮಹತ್ಯೆ ಬಿಂಬಿಸುವಂಥದ್ದು ಇದು ನಮ್ಮ ಧರ್ಮಸ್ಥಳ ಗ್ರಾಮದಲ್ಲಿ ಎಲ್ಲವೂ ನಡೀತದೆ. ಯಾವ ತನಿಖೆನೂ ಇಲ್ಲ, ಯಾವುದಿಲ್ಲ ಸರ್. ರಿಪಬ್ಲಿಕ್ ಆಫ್ ಧರ್ಮಸ್ಥಳ. ಅಸಹಜ ಸಾವು ಅಂತ ಬರ್ದ್ ಬಿಡೋದು. ಬರ್ದೇ ಬಿಡೋದು. ಇಲ್ಲಾದ್ರೆ 2002ರಿಂದ 2012 ತನಕ ಹೇಗೆ ಆಗಿದ್ದು? ಪ್ರಶ್ನೆ ಮಾಡೋರೇ ಇಲ್ಲ, ಪ್ರಶ್ನೆ ಮಾಡುವವರೇ ಇಲ್ಲ. ಇದು ಕೂಡ ಆಗಿ
ಧರ್ಮಸ್ಥಳದಲ್ಲಿ ಆಗಿದೆ, ಎಲ್ಲ ಆಗಿದೆ. ನನಗೆ ಫೋನ್ ಬರೋದು 8 ಕಾಲಕ್ಕೆ ಇಲ್ಲಿಗೆ ಫೋನ್ ಬರ್ತದೆ. 11ನೇ ತಾರೀಕು 11ನೇ ತಾರೀಕಿಗೆ ನಾನು ಸಾಧಾರಣ ಇವಳಿಗೆ ಹೇಳ್ತಾನೆ, ನಾನು ಊಟ ಮಾಡೋದಿಲ್ಲ, ನಾನು ಅಲ್ಲಿಗೆ ಹೋಗಿ ಬರ್ತೇನೆ ಅಂತೇಳಿ. ಬಡಿಸ್ಬೇಡ, ಬಡಿಸ್ಲಿಕ್ಕೆ ಹೋದವಳು ನಿಲ್ಲಿಸಿ ನಾನು ಹೊರಟದ್ದು. ನಾನು ಸ್ಟೇಷನ್ಗೆ ಹೋಗ್ಬೇಕಾದ್ರೆ 9 ಕಾಲಾಗಿರ್ಬೋದು. ಹೋದ ತಕ್ಷಣ ನನಗೆ ಎಷ್ಟು ಜನ ಸೇರಿದ್ದಾರೆ ಇದೆಲ್ಲ ಗೊತ್ತೇ ಇಲ್ಲ. ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್. ಯಾಕಂತ ಹೇಳಿದ್ರೆ ಅಲ್ಲಿ ಒಳಗಡೆಯಿಂದ ಯಾರು ಹೇಳಿದ್ರಂತೆ, ಇಲ್ಲಿ ಧರ್ಮಸ್ಥಳದಲ್ಲಿ ಜನ ಸೇರಬಾರ್ದು, ಗಲಾಟೆ ಆಗ್ಬಾರ್ದು, ಭಕ್ತರಿಗೆ ತೊಂದರೆ ಆಗ್ತದೆ, ವ್ಯಾಪಾರಕ್ಕೆ ತೊಂದರೆ ಆಗ್ತದೆ, ಇಲ್ಲಿ ಜನ ಎಲ್ಲ ಗಲಾಟೆ ಎಲ್ಲ ಆಗ್ಬಾರ್ದು, ಬೆಳ್ತಂಗಡಿಗೆ ತಗೊಂಡೋಗಿ ಅವನನ್ನು ಅಂತ ಹೇಳಿದ್ರಂತೆ. ಹಾಗೆ ಅಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಅವನನ್ನು. ಇದು 8:45 ಹತ್ರ 9 ಗಂಟೆ ಒಳಗೆ ಈ ಸರ್ಕಲ್ ನನಗೆ ಫೋನ್ ಮಾಡಿದ್ದಾರೆ, ಮೈ ಶೆಟ್ಟಿಯಲ್ಲಿ ಇದ್ದೀರಿ ಅಂತೇಳಿ. ನಾನು ನಂಬರ್ ಇತ್ತು ನನ್ನ ಹತ್ರ. ಇವ್ರು ಯಾಕಪ್ಪ ಫೋನ್ ಮಾಡಿದ್ರು ಅಂತ ಹೇಳಿದೆ. ಏನು ಸರ್ ಅಂತ ಕೇಳಿದೆ. ಇಲ್ಲ ಶೆಟ್ಟರ್, ನಾನೊಂದು ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದೇನೆ ಅಂತ ಹೇಳಿದ್ರು. ಏನಾಯ್ತು ಅಂತ ಹೇಳಿದೆ. ಇಲ್ಲ, ಧರ್ಮಸ್ಥಳದಲ್ಲಿ ಆ ಒಂದು ಮಗು ಮಿಸ್ಸಿಂಗ್ ಆಗಿತ್ತಲ್ಲ, ಆರೋಪಿ ಸಿಕ್ಕಿದ್ದಾನೆ ಒಬ್ಬ, ಅಲ್ಲಿ ಸ್ಟೇಷನಲ್ಲೆಲ್ಲ ಕಲ್ಲು ಗಿಲ್ಲು ಬಿಸಾಡಿ ನಮ್ಮ ವಾಹನ ಎಲ್ಲ ಜಖಂ ಮಾಡಿದ್ರು, ಮತ್ತೆ ಸ್ಟೇಷನ್ಗೆ ನುಗ್ತೇವೆ, ಅವನನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಮತ್ತೆ ಒಳಗಡೆಯಿಂದ ಈಗ ಆದೇಶ ಬಂತು, ಇಲ್ಲಿ ಗಲಾಟೆ ಆಗೋದು ಬೇಡ, ದೇವಸ್ಥಾನದ ಆಸ್ಪಾಸಲ್ಲಿ ನೀವು ಬೆಳ್ತಂಗಡಿಗೆ ಕೊಂಡೋಗಿ ಅಂತ ಹೇಳಿದ್ರು. ನಾವು ಬೆಳ್ತಂಗಡಿಗೆ ಕರ್ಕೊಂಡು ಬಂದಿದ್ದೇವೆ. ಬೆಳ್ತಂಗಡಿಗೆ ಕರ್ಕೊಂಡು ಬಂದು ಸಾಧಾರಣ 2,000-3,000 ಜನ ನಮ್ಮನ್ನು ಬೆನ್ನ ಹಿಂದೆ ಬರ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ಹುಡುಗ ನಿಮ್ಮದೇ ಫ್ರೆಂಡ್, ಮತ್ತೆ ನಿಮ್ಮ ಜೊತೆಯಲ್ಲಿರುವಂತ ಒಂದು ತಾಲೂಕು ಪಂಚಾಯತಿ ಮೆಂಬರ್, ಬಿಜೆಪಿಯ ಸದಸ್ಯವನು, SC, ಅವನುಗೆ ನಾನು ಹೊಡೆದಿದ್ದೇನೆ ಇಲ್ಲಿ ಸಖತ್, ಇಲ್ಲಿಗೆ ಬಂದಿ ಅಂತ ಹೇಳಿ ಸಖತ್ ಹೊಡೆದಿದ್ದಾನೆ ಬೆಳ್ತಂಗಡಿಯಲ್ಲಿ. ಅವನು ಹೋಗಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾನೆ. ನೀವು ಹೇಳಿ ಹೇಗಾದ್ರೂ ಮಾಡಿ ಕರ್ಕೊಂಡು ಹೋಗಿ ಸರ್, ನಂದಿನ್ನು ಸ್ವಲ್ಪ ಸಮಯ ಇರೋದು ರಿಟೈರ್ಡಿಗೆ, ನಂದು ಕೆಲಸ ಆಗ್ತದೆ, ಅಮಾನತ್ ಆಗ್ತದೆ ಅಂತ ಹೇಳಿ ಬೊಬ್ಬೆ ಹಿಡಿಲಿಕ್ಕೆ ಶುರು ಮಾಡಿದ್ರು. ಅದೇ ನಾನು 9 ಗಂಟೆಗೆ ಅಲ್ಲಿ ಹೋಗ್ತೇನೆ. ಬೆಳ್ತಂಗಡಿ ಪೊಲೀಸ್ ಹೋದ ತಕ್ಷಣ ಅಷ್ಟು ಜನ ಓಡಿ ಬಂದ್ರು, ಪೊಲೀಸರು ಗನ್ನೆಲ್ಲ ಇಟ್ಕೊಂಡು. ನಾನು ಪೇಟೆಯಲ್ಲಿ ಹೋಗುವಾಗಲೇ ಜನಗಳೆಲ್ಲ ಕೈಯಲ್ಲಿ ಪೆಟ್ರೋಲು ಕ್ಯಾನ್ ಬೆಂಕಿ ಬೆಟ್ಟಿಗೆ ಇಟ್ಕೊಂಡಿದ್ದಾರೆ. ಬೆಂಕಿ ಕೊಡ್ತೇವೆ ಇಲ್ಲಿ ಸ್ಟೇಷನ್, ಬಿಡೋದಿಲ್ಲ ಈ ಸಲ ಅಂತ ಹೇಳಿ ಅಷ್ಟು ರೊಚ್ಚಿಗೆದ್ದಿದ್ದಾರೆ. ನಾನು ನೋಡಿದೆ, ಈ ಬಸ್ ಸ್ಟ್ಯಾಂಡ್ ಅಲ್ಲಿ ನಾನು ಗಾಡಿ ನಿಲ್ಲಿಸಿದೆ, ಈಗ ನನ್ನ ಗಾಡಿ ಮೇಲೆ ಎಲ್ಲ ಹತ್ತಾರೆ ಇವರು. ಹೇಳಿದ ಸೀದಾ ಸ್ಟ್ರೈಟ್ ಮಂಗಳೂರು ಕಡೆಗೆ ಹೋದೆ. ಅಲ್ಲಿ ಒಳಗಡೆಯಿಂದ ಹೋಗಿ ಸ್ಟೇಷನ್ಗೆ ಬಂದೆ. ಈಗ ಹೋಗಿ ಪುನಃ ಹೀಗೆ ಆಗಿ ಬರ್ಬೇಕು ಅಲ್ಲಿಗೆ, ಆ ಬಸ್ ಸ್ಟ್ಯಾಂಡ್ ಮೇಲ್ಭಾಗಕ್ಕೆ ಬರಬೇಕು. ಅಲ್ಲಿಂದ ಅಷ್ಟು ತನಕ ಮಹೇಶಣ್ಣ ಬಂದು ಸ್ಟೇಷನ್ ಅಂತ ಇಲ್ಲಿಂದ ಹತ್ತಿದ್ದು ಸ್ಟೇಷನ್ ಎಲ್ಲ ಓಡಿ ಬಂದ್ರು. 2,500-3,000 ಜನ. 9-9:30 ಗಂಟೆ ಹೊತ್ತಿಗೆ, ರಾತ್ರಿ 9-9:15 ಗಂಟೆ ಹೊತ್ತಿಗೆ. ಅಷ್ಟೊತ್ತಿಗೆ ನಾನು ಏನ್ ಮಾಡಿದೆ, ಸ್ಟೇಷನ್ ಒಳಗಡೆ ನನ್ನ ಸ್ಕಾರ್ಪಿಯೋ ಗಾಡಿಯನ್ನು ಕೊಂಡೋಗಿ ಗೇಟ್ನ ಒಳಗಡೆ ಇಟ್ಟುಬಿಟ್ಟೆ. ನಾನು ಒಳಗೆ ಹೋಗಿದ್ದೆ ಸರಿ, ಗೇಟ್ ಹಾಕಿಬಿಟ್ರು. ಎಲ್ಲ ಜನರು ಜನರು ಪೊಲೀಸ್ ಸ್ಟೇಷನ್. ನನಗೆ ಇದು ವಿಚಿತ್ರ ಆಯ್ತಾರೆ. ಈ ರೀತಿ ಆಗಿದ, ಇದೇನಪ್ಪ ಇಷ್ಟು ಪೊಲೀಸರು, 100-200 ಪೊಲೀಸರು ಸುತ್ತುವರೆದಿದ್ದಾರೆ ನನ್ನನ್ನು. ನನಗೆ ದಗ ಹೇಳ್ತಿದ್ದೆ, ಏನೋ ಕೇಸಲ್ಲಿ ಟ್ವಿಸ್ಟ್ ಇದೆ ಅಂತ ಹೇಳಿದೆ. ನನ್ನನ್ನು ಸರ್ಕಲ್ ಬರ್ಲಿಕ್ಕೆ ಹೇಳಿದ್ರು. ಆಗ ಸರ್ಕಲ್ ಓಡಿ ಬಂದ್ರತೆ ಸುದರ್ಶನ್ ಅಂತ ಹೇಳಿ. ನಾನು ಬರ್ಲಿಕ್ಕೆ ಬಂದರು. ನಾನು ಹೇಳಿದೆ ಹೋಗು ಅಂತ ಹೇಳಿದೆ. ಆ ಹುಡುಗನ ಆಸ್ಪತ್ರೆಯಿಂದ ಬಿಡಿಸ್ಕೊಂಡು ಹೋಗು ಅಂತ ಹೇಳಿ. ಇಲ್ಲ ಸುಟ್ಟು ನೋಡಿ, ಇಷ್ಟೆಲ್ಲ ಜನ ಇದ್ದಾರೆ. ಮೇಲ್ಗಡೆ SP ಇದ್ದಾರೆ, ಅನುಚೇತ್, ಈಗ ಬೆಂಗಳೂರಲ್ಲಿ ಇದ್ದಾರೆ ನೋಡಿ, ಇಲ್ಲ ಅನುಚೇತ್ ಅಂತ ಹೇಳಿ, ಅವರು ASP ಆಗಿ ಫಸ್ಟ್ ಬಂದವರು ಇಲ್ಲಿ. ಅವ್ರು ಹೇಳ್ತಾರೆ, ಆ ಮೇಲೆ ಅನುಚೇತ್ ASP ಇದ್ದಾರೆ, ಒಂದ್ಸಲ ಅವ್ರ ಹತ್ರ ಮಾತಾಡುವ ಅಂತೇಳಿ. ನಾನು ಹೇಳಿದೆ, ನಿಮ್ಮ ಕೆಲಸಕ್ಕೆ ಬಂದದ್ದು, ನಾನು ಸೌಜನ್ಯ ಹೇಳಿ ವಿಷಯ, ನಾನು ಬರೋದಿಲ್ಲ, ಅದು ಧರ್ಮಸ್ಥಳದ ಘಟನೆ, ಅಣ್ಣಪ್ಪ ಮಂಜುನಾಥ ಇದ್ದ, ನಾನು ಈ ಬಗ್ಗೆ ಮಾತಾಡೋದೇ ಇಲ್ಲ, ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಅದಕ್ಕೆ ಬಂದದ್ದು, ಕರ್ಕೊಂಡು ಹೋಗುವ ನಾವು ಅವನೆಲ್ಲಿ ಆಸ್ಪತ್ರೆಯಲ್ಲಿ ಇದ್ದಾನೆ, ಅಲ್ಲಿಗೆ ಹೋಗುವ, ನಿಮ್ಗೆ ತಲೆ ಸರಿ ಇಲ್ಲ, ನೀವು ಯಾಕೆ ಹೊಡಿಲಿಕ್ಕೆ ಹೋಗಿದ್ದೆ ಅಂತ ಹೇಳಿ ಅವ್ರಿಗೆ ಸ್ವಲ್ಪ, ನಾವು ಭಾಳ ಆತ್ಮೀಯರು, ಜೋರು ಮಾಡ್ತೇನೆ ಅವರಿಗೆ. ಆಗ ASP ಅನುಚೇತ್ ಅವರು ಮೇಲ್ಗಡೆಯಿಂದ ಕೆಳಗೆ ಓಡಿ ಬರ್ತಾರೆ. ಅಷ್ಟೊತ್ತಿಗೆ ಇವನಿಗೆ ಅಂತೂ ಬಾರಿಸ್ತಾ ಇದ್ದಾರಂತೂ ದೇವ್ರೆ, ತಡಿಲಿಕ್ಕೆ ಆಗುದಿಲ್ಲ ನನಗೆ. ಸಂತೋಷ, ಅಯ್ಯೋ ದೇವ್ರೆ, ಅಂದ್ರೆ ಬೀದಿ ನಾಯಿಗಳಿಗೆ ಹೊಡೆದಾಗೆ ಪೊಲೀಸ್ನವರು ಹೊಡಿತಾ ಇದ್ದಾರೆ. ಬೊಬ್ಬೆ ಕೇಳ್ತಾ ಇದೆ ಕೆಳಗಡೆ. ಸೆಟ್ರೆ, ಒಂದು ಹೆಲ್ಪ್ ಮಾಡಿ, ಈ ಜನರನ್ನೆಲ್ಲ ಕಳಿಸಿ,
ಇನ್ನೂ 4-5 ಜನ ಇದ್ದಾರೆ ಅರೆಸ್ಟ್ ಮಾಡಬೇಕು ಅಂತ ಹೇಳಿ. ಅದನ್ನು ಇವರು ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ನನಗೆ ಹೇಳಿದರು, ಮಹೇಶಣ್ಣ ಒಂದ್ಸಲ ಕಳಿಸಿ, ಇನ್ನೂ 4-5 ಮಂದಿ ಇದ್ದಾರೆ, ಇವನು ಒಬ್ಬ ಸಿಕ್ಕಿದ್ದಾನೆ, ಅವರನ್ನೀಗ ಟ್ರೇಸ್ ಮಾಡಬೇಕು, ನೀವು ಇಲ್ಲಿ ಲೇಟ್ ಆದರೆ ಆರೋಪಿಗಳು ಓಡಿ ಹೋಗ್ತಾರೆ ಅಂತ ಹೇಳಿ ASP ಹೇಳ್ತಾರೆ. ಇವರು ಇಬ್ಬರು ಜೊತೆ ಕೂಡಿ ನನಗೆ ಹೇಳ್ತಾರೆ. ನಾನು ಹೇಳ್ತೇನೆ, ಸರ್ ನೀವು IR ಆಫೀಸರ್, ನೀವೊಂದ್ಸಲ ಗೇಟ್ ಹತ್ರ ಹೋಗಿ ನಿಮ್ಮ ಮನವಿಯನ್ನು ಮಾಡಿ ನೀವು ಅಂತ ಹೇಳಿ ನಾನು ಹೇಳ್ತೇನೆ ಅವರಿಗೆ. ಅವರು ಹೋಗ್ತಾರೆ. ಗೇಟ್ ಹತ್ರ ಹೋದ ತಕ್ಷಣ ಇದ್ದ ಜನ ಎಲ್ಲ ಬೇವರ್ಸಿಗೆ ಬೆಂಕಿ ಹಾಕಿ ಸುಡ್ರು ಅಂತ ಹೇಳಿ ಬೆಂಕಿ ಬಟ್ನ ಇದೆಲ್ಲ ತೆಗಿಲಿಕ್ಕೆ ಶುರು ಮಾಡ್ತಾರೆ. ಹಾಕಿ ಬೆಂಕಿ ಸ್ಟೇಷನ್ಗೆ ಅಂತೇಳಿ ಅವರು ಸೀದಾ ಓಡಿ ವಾಪಸ್ ಬರ್ತಾರೆ. ASP ಬಂದು ಹೇಳ್ತಾರೆ, ಶೆಟ್ರಿ ಹೇಗಾದ್ರು ಮಾಡಿ ಶೆಟ್ರಿ, ಇದು ತುಂಬ ಅನಾಹುತ ಆಗ್ತದೆ ಈಗ ಅಂತೇಳಿ. ಅನಾಹುತ ಆಗ್ತದೆ, ಎಲ್ಲರ ಕೈಯಲ್ಲಿತ್ತು ಬೆಂಕಿ, ಪೆಟ್ರೋಲ್ ಎಲ್ಲ. ನಾವು ಆವತ್ತು ಸಾಯಿಲಿಂತ ಬಿಟ್ಟು ಬಿಡ್ತಿದ್ರೆ ಏನೋ ಆಗ್ತಿತ್ತು, ನ್ಯಾಯವೂ ಸಿಕ್ತಿತ್ತು. ಈಗ ಅತ್ಯಾಚಾರಿಗಳು ಕೂಡ ಸತ್ತು ಮಣ್ಣಾಗಿ ಹೋಗ್ತಿದ್ರು. ಗೊತ್ತಾಯ್ತಲ್ವ, ನ್ಯಾಯ ಅವತ್ತೇ ಸಿಕ್ತಿತ್ತು. ಬೇಡ ಅಂತ ಹೇಳಿದೆ, ಮತ್ತೆ ನಾನೇ ಹೋಗಿ ನಿಂತೆ. ಎಲ್ಲ ಸಮುದಾಯದ ವರ್ಗದ ಜನರಿತ್ತು, ಮುಸಲ್ಮಾನರು, ಕ್ರೈಸ್ತರು ಎಲ್ಲರೂ ಇತ್ತು. ನಾನು ಹೇಳಿದೆ, ಇಲ್ಲ ಸರ್, ನಾನು ಹೋದ್ರೆ ಈಗ ನನ್ನನ್ನು ಪ್ರಶ್ನೆ ಮಾಡ್ತೆ, ನೀನು ಯಾರೋ, ನೀನು ಹಿಂದೂ ನಾಯಕ, ನೀನು ಯಾರು ನಮ್ಗೆ ಹೇಳಲಿಕ್ಕೆ ಅಂತ ಕೇಳಿದ್ರೆ ಅದು ಇನ್ನೊಂದು ಸಮಸ್ಯೆ ಆಗ್ತದೆ. ಇಲ್ಲ ಮಹೇಶಣ್ಣ, ನೀವು ಒಂದು ಏನಾದರೂ ಮಾಡಿ, ಇಲ್ಲಾದ್ರೆ ಅವರೆಲ್ಲ ಓಡ್ತಾರೆ, ಬಾಕಿ ಇದ್ದ 4-5 ಆರೋಪಿಗಳು ಓಡ್ತಾರೆ ಅಂತ ಹೇಳ್ತಾರೆ. ನಾನು ಏನು ಮಾಡ್ತೇನೆ, ಇಷ್ಟು ಹೇಳಿದ್ರಲ್ಲ ಅಂತ ಹೇಳಿದೆ. ಹೌದಪ್ಪ, ಅವರು ಸಿಗೋದು ಸಿಗ್ಲಿ ಅಂತ ಹೇಳಿದ್ರೆ ಗೇಟ್ ಹತ್ರ ಹೋಗ್ತಾನೆ. ಎಲ್ಲರೂ ಹೇಳ್ತಾರೆ, ಮಹೇಶಣ್ಣ ನೀವು ನ್ಯಾಯ ಕೊಡಿಸ್ತೀರಂತೇಳಿ. ನನಗೆ ಏನಾಯ್ತು ಅಂತ ಗೊತ್ತಿಲ್ಲ. ಅಣ್ಣಪ್ಪನ ಮೇಲೆ ಪ್ರಮಾಣ ಮಾಡಿ ಹೇಳ್ತಾನೆ, ಮಂಜುನಾಥನ ಮೇಲೆ ಪ್ರಮಾಣ ಮಾಡಿ, ಸತ್ಯ ಇದ್ರೆ ನಾನು ನ್ಯಾಯ ತೆಗೆಸೇ ಕೊಡ್ತೇನೆ ಅಂತ ಹೇಳಿ ವಾಗ್ದಾನ ಮಾಡಿದೆ. ಅಲ್ಲಿ ಜನರ ಮುದ್ದೆ ನೀವು ವಾಗ್ದಾನ ಮಾಡಿದೆ. ಒಂದು 5-10 ನಿಮಿಷದ ಒಳಗಡೆ ನಿಮ್ಮ ಮೇಲೆ ಭರವಸೆ ಇದೆ ಅಂತ ಹೇಳಿದ್ರು. 5-10 ನಿಮಿಷದ ಒಂದೇ ಒಂದು ಮನುಷ್ಯಲ್ಲ, 2,000 3,000 ಒಂದೇ ಒಬ್ರು ನಿಲ್ಲಿಲ್ಲ. ನಾನು ಹೇಳಿದೆ, ಆಯ್ತು, ನಾನು ಎಲ್ಲಾ ಬಿಟ್ಟು ಮನೆಯಲ್ಲಿ ಕೂತವನಿಗೆ ಇದೊಂದೀಗ ಉರುಳು ಸುತ್ತ ಹಾಕೊಂಡು ಅಂತ ಹೇಳಿದೆ. ಬರುವುದಿಲ್ಲ ಅಂತ ಹೇಳಿದ್ರು, ತಂದು ಇಕ್ಕಿದ್ರಲ್ಲ ಇನ್ಸ್ಪೆಕ್ಟರ್ ಅಂತ ಹೇಳಿದೆ. ಹೋದ ಕೆಲಸ ಆಯ್ತಲ್ಲ, ಇವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋಗಿದ್ದು ಆಯ್ತಲ್ಲ ಅಂತೇಳಿ ಹೊರಟು ನೋಡಿ, ಇಲ್ಲಿ ಅಪ್ಪು ಬರ್ತದಲ್ಲ ಮೇಲೆ, ಇಲ್ಲಿ ಟರ್ನ್ ಆಗಿ ನೋಡಿ, ಇಲ್ಲಿ ಮೇಲೆ ಹೀಗೆ ಬರ್ತಿರಲ್ಲ, ಅದೇ ಅಪ್ಪಿನ ಮಧ್ಯಕ್ಕೆ ಬರುವಾಗ ಫೋನ್ ರಿಂಗ್ ಆಯ್ತು. ಇದೇ ಫೋನು, ಡಬ್ಬಾ ಫೋನ್. ಸರ್ ಸಾರಿ ಸರ್, ನಿಮ್ದು ಕೆಲಸ ಬಾಕಿ ಆಯ್ತು, ನಾನು ಗಾಡಿ ತಿರುಗಿಸ್ತಿದ್ರೆ ಬಂದೆ ಈಗ ಅಂತ ಹೇಳಿದೆ. ಬಿಡು ನೀವು ಬರೋದು ಬೇಡ ಅಂತ ಹೇಳಿ. ಅಲ್ಲ, ಅವನು SC ಹುಡುಗನಿಗೆ ನೀವು ಹೊಡೆದಿದ್ರಲ್ಲ ತಾಲೂಕು ಪಂಚಾಯತ್ ಮೆಂಬರ್, ಇಲ್ಲದಾಗಿ ಇರ್ಲಿ, ನೀವೀಗ ಬರ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರು. ಯಾಕೆ ಅಂತ ಕೇಳಿದೆ. SP ಬರ್ತಾ ಇದ್ದಾರೆ, ಅಭಿಷೇಕ್ ಗೋಯಲ್ ಬರ್ತಾ ಇದ್ದಾರೆ ಅಂತ ಹೇಳಿದ್ರು. ಒಳ್ಳೇದಾಯ್ತಲ್ಲ ಅಂತ ಹೇಳಿದೆ. ಒಂದು ಅಪ್ರಾಪ್ತ ವಯಸ್ಸಿನ ಹೆಣ್ಮಗಳ ಬ್ರೂಟಲ್ ರೇಪ್ ಅಂಡ್ ಮರ್ಡರ್ ಆಗುವಾಗ SP ಬರ್ಲೇಬೇಕಲ್ಲ, ಬರ್ಲೇಬೇಕು. DSP SP ಬರ್ಲೇಬೇಕು. ಬರ್ಲಿ, ನಿಮ್ಗೇನು ಪ್ರಾಬ್ಲಮ್ ಅಂತ. ಪ್ರಾಬ್ಲಮ್ ಈಗ ಆಗಿದೆ ಅಂತ ಹೇಳಿದ್ರು. ಏನು ಅಂತ ಕೇಳಿದೆ. ನಿಮ್ಮ ಮೇಲೆ FIR ಮಾಡ್ಲಿಕ್ಕೆ ಹೇಳಿದ್ರು. ಅರೆ, ನಾನು ಹೇಳಿದೆ, ಇದು ಯಾವ ಕಾನೂನು ರೀ, ನಿಮ್ಗೋಸ್ಕರ ನೀವು ಕರ್ಸಿದ್ದು ಅಮಾನತ್ ಆಗ್ತೀರಿ ಅಂತ ಹೇಳಿ. ನಿಮ್ಮ ಮೇಲೆ FIR? ನನ್ನ ಮೇಲೆ ಯಾಕೆ ಸರ್, ನೀವು ಹೇಳಿ ಅವರಿಗೆ. ಅವ್ರೇನು ಏನು ನಿಮ್ಮ ಇವರು ತ್ರಿಕಾಲಜ್ಞಾನಿನ, ನಿಮ್ಮ SP ಮುರುಗನ್ ಉಂಟು ಅವರಿಗೆ. ಇದೆಲ್ಲ ನಿಮ್ ಸಿಕ್ಸೋದಕ್ಕೆ ಪ್ರೀ ಪ್ಲಾನ್ಡ್? 100ಕ್ಕೂ 100 ನಿಮ್ಮ ಮೇಲೆ FIR ಮಾಡ್ಲಿಕ್ಕೆ ಹೇಳಿ. ನಾನು ಹೇಳಿದೆ, ನನ್ನ ಮೇಲೆ ಯಾಕೆ FIR? ನೀವೇ ಕರ್ತದಲ್ಲ ನನ್ನನ್ನು. ಹೌದು, ನಿಮ್ಮ ತಪ್ಪಿಗೆ ಕರ್ತದಲ್ಲ. ಆ SC ತಾಲೂಕ್ ಪಂಚಾಯತ್ ಮೆಂಬರ್ಗೆ ಹೊಡೆದಕ್ಕೆ ಕರೆದಿರಲ್ಲ, ಅವನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಕರೆದದಲ್ಲ. ಈಗ ನನ್ನ ಮೇಲೆ ಯಾಕೆ ಅಂತೇಳಿ. ಇಲ್ಲ ಸೆಟ್ರ, ನಿಮ್ಗೆ ಗೊತ್ತಿದೆ ಅಲ್ಲ, ನೀವು ಒಂದು ಸಣ್ಣ ಕೇಸ್ ಮಾಡ್ತೇನೆ ಅಂತೇಳಿ. ನಾನು ಮತ್ತೆ ಹೇಳಿದೆ, ಯಾಕೆ ರೇಗಾಡೋದು, ಸುಮ್ಮನೆ ಇರಿದ್ರೆ. ಇಂಥದ್ದೇ ಒಂದು ಬಂಗಾರದಂತ ಒಂದು ಇಷ್ಟು ಚಿಕ್ಕ ಮಗುವನ್ನೇ ಕೊಲೆ ಮಾಡಿ ಬಿಸಾಡಿದ್ದಾರೆ. ನಮ್ಮ ಮೇಲೆ ಇನ್ನೊಂದು ಕೇಸು, ಅದಾಗಲೇ ನನ್ನ ಮೇಲೆ ಒಂದು 10-35 ಹಿಂದೂ ಸಂಘಟನೆಯಲ್ಲಿ ಆದಂಥ ಕೇಸುಗಳಿದ್ದಾವೆ. ಕನ್ವೆನ್ಷನ್ ಕೇಸುಗಳಲ್ಲ, ಯಾವುದು ಚಿಕ್ಕ ಪುಟ್ಟ ಕೇಸುಗಳು, ದನ ಹಿಡ್ದದ್ದು, ಹೊಡ್ಕೊಂಡದ್ದು, ಬೈದುಗಾಡಿಕೊಂಡು ಇದೇ ಕೇಸ್ ಇದ್ದದ್ದು. ಯಾವುದು ದೊಡ್ಡ ಮರ್ಡರ್ ಅದು ಇದು ಯಾವುದೇ ಕೇಸುಗಳಿಲ್ಲ, ದರೋಡೆ ಗಿರೋಡೆ ಅದು ಯಾವುದೇ ಕೇಸುಗಳಿಲ್ಲ ನಮ್ಮ ಮೇಲೆ. ಆಯ್ತು ಬಿಡಿ, ಸೌಜನ್ಯನಿಗೋಸ್ಕರ ಒಂದು ಕೇಸ್ ಇರಲಿ ಅಂತ ಹೇಳಿದೆ. ಸೀದಾ ಬರ್ತೇನೆ, ಮನೆಗೆ ಬರ್ತೇನೆ, ಊಟ ಮಾಡ್ತೇನೆ, ಮಲಗ್ತೇನೆ. ಅವ್ರು ಹೇಳಿದ್ರಲ್ಲ, ದೊಡ್ಡವರೆಲ್ಲ ಹೇಳಿದ್ದಾರೆ ಅಂತ ಹೇಳ್ತಾರೆ ಅವರು. ಅಲ್ಲಿ SP ಸಾಹೇಬ್ರು ಹೇಳಿದ್ದಾರೆ ಕೇಸ್ ಮಾಡಲಿಕ್ಕೆ. ದೊಡ್ಡವ್ರು ಹೇಳಿದ ಮೇಲೆ ನಾವು ಮಾಡಬೇಕಾಗ್ತದೆ, ನಿಮ್ಗೆ ಗೊತ್ತಿದ್ದಲ್ಲ ಅಂತ ಹೇಳುವಾಗ ನಾನು ಅದನ್ನು ನೆನೆಸ್ಕೊಳ್ತೇನೆ, ಸೀದಾ ಬರ್ತೇನೆ. ಬೆಳಿಗ್ಗೆ ಎದ್ದು ಫೋನ್ ಮಾಡ್ತೇನೆ, ದೊಡ್ಡವರು ಅಂತ ಹೇಳಿದ್ರಲ್ಲ, ಯಾರು ಅಂತ ಹೇಳ್ಬೇಕು ನೀವು ಒಂದು, ಮತ್ತೆ ಏನು ಕೇಸ್ FIR ಮಾಡಿದ್ರಿ ಅಂತ ಹೇಳಿ. ಏನಿಲ್ಲ,
ಕೇಸು ಸಣ್ಣದು, ನೀವೊಂದು ಬೇಲ್ ತಗೊಳ್ಳಿ ಅಂತ ಹೇಳಿದ್ರು. ನಾನು ಹೇಳಿದೆ ಬೇಲ್ ಯಾಕೆ ತಗೊಳ್ಬೇಕು ಅಂತ, ಅದೇನು ಮಾಡಿದ್ದೇನೆ ನಾನು ಅಂತೇಳಿ ನೋಡ್ತೇನೆ. FIR ಏನ ಮಾಡಿದ್ರಿ, ಸೆಕ್ಷನ್ ಏನ್ ಹಾಕಿದ್ರಿ ಅಂತ ಹೇಳಿದ್ರೆ, ಸರ್ಕಾರಿ ಸೊತ್ತುಗಳ ನಾಶ. ಅಯ್ಯೋ, ಆ ಧರ್ಮಸ್ಥಳದಲ್ಲಿ 6 ಗಂಟೆಗೆ 6:30 ಗಂಟೆಗೆಲ್ಲ 11ನೇ ತಾರೀಕಿಗೆ ಹೊಡೆದಿದ್ದಾರಲ್ಲ, ಅವನನ್ನು ಕರ್ಕೊಂಡು ಬರ್ಬೇಕು ಹೊಡೆದಿದ್ದಾರಲ್ಲ, ಪೊಲೀಸ್ ಜೀಪು, ಪೊಲೀಸ್ ಸ್ಟೇಷನ್ ಎಲ್ಲ ಕಲ್ಲು ಹೊಡೆದಿದ್ದಾರಲ್ಲ. ಓ, ಅದು ಎಲ್ಲ ನಿಮ್ಮ ಮೇಲೆ ಹಾಕ್ಬಿಟ್ರು. ಹಾ, ನನ್ನ ಜೊತೆಯಲ್ಲಿ ಈಗ ಅವರು ಪರವಾಗಿ ಹೋರಾಟ ಮಾಡುವಂತ ಕೇಶವ ಬೆಳಾಲು ಮತ್ತೆ ಇನ್ನೊಂದು 3-4 ಬಂದಿದ್ದಾರೆ. ಈಗೆಲ್ಲ ಅವ್ರ ಜೊತೆ ಸೇರ್ಕೊಂಡಿದ್ದಾರೆ. ಅದನ್ನೀಗ ಬಿ ರಿಪೋರ್ಟ್ ಆಗಿದೆ, ಆ ಕೇಸನ್ನು ತೆಗೆದಿದ್ದಾರೆ, ಬಿಡಿ, ಅದು ಮತ್ತೆ ಆಗೋದು. ಆದ್ರೆ ನಾನ್ ಬೇಲೇಬಲ್ ಕೇಸ್ ಅಂತ ಹೇಳಿದ್ರು. ನನಗೆ ಅದು ತಲೆ ಬಿಸಿ ಆಯ್ತು. ಯಾರು ಮಾಡಿಸಿದ್ದು, ಯಾಕೆ ಮಾಡಿಸಿದ್ದು, ಯಾರು ಇದ್ರ ಹಿಂದ್ಗಡೆ ಅಂತ ಹೇಳಲೇಬೇಕು ನನಗೆ ಅಂತ ಹೇಳುವ. ಫೋನ್ ಮಾಡಿದ್ದಾರೆ ನಮ್ಮ SP ಗೆ. ನಿಮ್ಗೆ ಗೊತ್ತಿದೆ ಅಲ್ಲ, ದೊಡ್ಡವರ ಕೈ ಅಂತ ನಿನ್ನೆನೂ ಹೇಳಿದ್ದೆ. ನಾನು ಹೇಳಿದೆ, ಹಾಗಾದ್ರೆ ಅತ್ಯಾಚಾರ ಮಾಡಿದ್ದು ಇವ್ರ, ಯಾಕೆ ಇವ್ರು ಯಾಕೆ ಫೋನ್ ಮಾಡ್ಬೇಕು, ಇವ್ರಿಗೆ ಮತ್ತದಕ್ಕೆ ಸಂಬಂಧ ಏನು ಪ್ರಶ್ನೆ ಮಾಡ್ತೇನೆ. ಆಗ ನನಗೆ ತಲೆಗೆ ಹೋಗಿದ್ದೆ, ಇಂದಿನ ದಿನ ಅಷ್ಟೂ ಸೇರಿದ ಜನರಿಗೆ ನ್ಯಾಯ ತೆಗೆಸಿ ಕೊಡ್ತೇನೆ, ಅಣ್ಣಪ್ಪನ ಮೇಲೆ ಮಂಜುನಾಥನ ಮೇಲೆ ಪ್ರಮಾಣ ಮಾಡಿದ್ದೇನೆ ಅಂತ ಹೇಳಿದೆಲ್ಲ, ಆ ಪ್ರಮಾಣವೇ ನನ್ನನ್ನು ಮುಗಿಸ್ಲಿಕ್ಕೆ ಹುನ್ನಾರ ಅಂತ ಆಯ್ತದು. ಫಸ್ಟಿಗೆ ಕೇಸ್ ನಾಶ ಮಾಡ್ಬೇಕಾದ್ರೆ ನಾನ್ ಬೇಲೇಬಲ್ ಕೇಸ್ ಆಗ್ಬೇಕು. ನನ್ನ ಇಲ್ಲಿಂದ ಓಡಿಸಿದ್ರು. ನೀವು ಪ್ರಮಾಣ ಮಾಡ್ತಿದ್ದಂಗೆ ಅದು ಭಯ ಸೃಷ್ಟಿ ಆಯ್ತು. ಅಲ್ಲಿಂದಲೇ ಸೃಷ್ಟಿ ಆಯ್ತು. ಎದ್ದು ಎದೆಗೆ ಒದ್ದಂಗೆ ಆಯ್ತು. ಇದ್ದದ್ದನ್ನು ಇದ್ದ ಹಾಗೆ ಹೇಳಿದರೆ ಬಂದು ಎದೆಗೆ ಒದ್ದ ಅಂತ ಹೇಳ್ತಾರಲ್ಲ. ಇಷ್ಟು ವರ್ಷ ಮಾಡ್ತಕ್ಕಂಥದ್ದು ಏನು ದುಷ್ಟ ಏನು ದುರಾಡಳಿತಕ್ಕೆ ಯಾರು ಧ್ವನಿ ಎತ್ತಿರ್ಲಿಲ್ಲ. ಮಹೇಶ್ ತಿಮ್ಮಾರೆಡ್ಡಿ ಅವರು ಮುಂದೆ ಬಂದಿದ್ದಾರೆ ಅನ್ನೋದು ಭಯ ಸೃಷ್ಟಿ. ಪ್ರಮಾಣ ಮಾಡಿದಲ್ಲ ನಾನು, ಮಂಜುನಾಥನ ಅಣ್ಣಪ್ಪನ ಮೇಲೆ ಪ್ರಮಾಣ ಮಾಡಿ ನಾನು ನ್ಯಾಯ ಕೊಡಿಸ್ತೇನೆ ಅಂತ ಹೇಳಿದಲ್ಲ, ಅದು ಇವ್ರಿಗೆ ಏನಾಯ್ತು ಅಂತ ಹೇಳಿದ್ರೆ, ಆಯ್ತು, ಕತೆ ಮುಗೀತು. ಯಾವಾಗ ಅಣ್ಣಪ್ಪ ಮಂಜುನಾಥನ ಮೇಲೆ ಪ್ರಮಾಣ ಬಿತ್ತೋ ಬಿಡುವುದಿಲ್ಲ ಅಂತ ತಿಳ್ಕೊಂಡ್ರಿ ಇವರು, ನೇರವಾಗಿ FIR, ನಾನ್ ಬೇಲೇಬಲ್ FIR. ಇವನ್ ಫಸ್ಟ್ಗೆ ಇವನು ನ್ಯಾಯ ಕೊಡಿಸ್ಬೇಕಾದ್ರೆ ಸಾಕ್ಷಿ ಇರ್ಬೇಕಲ್ಲ, ಅದಕ್ಕೆ ನಾನ್ ಬೇಲೇಬಲ್ ಹಾಕಿ ಕೇಸ್ ಹಾಕಿ ನಾನು ಅದಕ್ಕೆ ಬೇಲ್ ಮಾಡ್ಲಿಕ್ಕೆ ಅವತ್ತೇ ರೆಡಿ ಮಾಡ್ತಾ ಇದ್ದೇನೆ. ಮಧ್ಯಾಹ್ನ ಊಟ ಮಾಡಿದ್ದೇನೆ ಮನೆಯಲ್ಲಿಗೆ, ಊಟ ಮಾಡಿ ಕೈ ತೊಳಿಲಿಲ್ಲ. ಒಬ್ಬ ಜೈನ ಸಹೋದರ ಫೋನ್ ಮಾಡ್ತಾರೆ ನಮ್ಗೆ, ಮಹೇಶ್ ಅಣ್ಣ ಎಲ್ಲಿದ್ದೀರಿ ಅಂತ ಹೇಳಿ. ಮನೆಯಲ್ಲಿದ್ದೇನೆ ಅಂತ ಹೇಳ್ತಾರೆ. ಓಡಿ ಅಂತ ಹೇಳ್ತಾರೆ ಅವರು. ಮನೆಯಲ್ಲಿ ಇರಬೇಡಿ, ಓಡಿ. ಕಾರಣ ಮಂಗಳೂರಿಂದ SP ಅಭಿಷೇಕ್ ಗೋಯಲ್, ಬಂಟ್ವಾಳ ಸ್ಟೇಷನ್ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ಬರ್ತಾ ಇದ್ದಾರೆ. ನಿಮ್ಮನ್ನು ನಕ್ಸಲಟಿಗಳ ಜೊತೆ ಸಂಬಂಧ ಉಂಟು ಅಂತ ಎನ್ಕೌಂಟರ್ ಮಾಡ್ತಾರೆ, ಮನೆ ಬಿಟ್ಟು ಓಡಿ ನೀವು. ಅಯ್ಯೋ ಅಂತ ಹೇಳ್ತಾರೆ. ಎನ್ಕೌಂಟ್ರಿ ನಿಮ್ಮ ಮೇಲೆ? ಅಯ್ಯೋ, ಸೀದಾ ಆರ್ಡರ್ ಅಲ್ಲ, ಪ್ಲಾನ್ ಮಾಡ್ಕೊಂಡು ಬರೋದು. ಇನ್ನೇನು ಪೊಲೀಸರು ಹೇಳ್ತಾರಲ್ಲ, ಪೆನ್ನು ಮತ್ತು ಕಾಗದ ಇದ್ರೆ ಸಾಕು, ಏನ್ ಬೇಕಾದ್ರೆ ಮಾಡ್ತೇವೆ ಅಂತ ಹೇಳ್ತಾರಲ್ಲ, ಈ ರೌಡಿಗಳನ್ನೆಲ್ಲ ಎದುರಿಸೋದು. ನೀನು ಏನ್ ಬೇಕಾದ್ರೆ ಮಾಡಪ್ಪ, ಪಿಸ್ತಲ್ ತಲವಾರ್ ಇಟ್ಕೊಂಡು ತಿರುಗು, ನಮ್ಮ ಹತ್ರ ಪೆನ್ನು ಪೆನ್ಸಿಲ್ ಇದ್ರೆ ಸಾಕು, ಕಾಗದ ಇದ್ರೆ ಸಾಕು, ಏನ್ ಬೇಕಾದ್ರೆ ಮಾಡ್ತೇವೆ ಅಂತೇಳಿ ಅದನ್ನೇ ಇಲ್ಲಿ ಮಾಡ್ಲಿಕ್ಕೆ ಹೊರಟರು. ಅಷ್ಟೊತ್ತಿಗೆ ಫೋನ್ ಬಂತು, ನಾನು ಮನೆ ಬಿಟ್ಟು ಓಡ್ತೇನೆ. ಆಗ ಈ ಮಾರ್ಗ ಇಲ್ಲ, ಇದೆಲ್ಲ ಮಾರ್ಗ ಇಲ್ಲ, ಇಲ್ಲಿ ಗಾಡಿ ಗಿಡಿ ಯಾವ್ದು ಬರ್ತಾ ಇಲ್ಲ. ಇದು ಇಲ್ಲಿಂದ ಒಂದು ಮಾರ್ಗ ಇತ್ತು, ಅದವರಿಗೆ ಗೊತ್ತಿಲ್ಲ. ಈ ಸೈಡ್ ಇಂದ ಒಂದು ಮಾರ್ಗ ಇತ್ತು ಗಾಡಿ ಬರುವಂತದ್ದು, ಅಲ್ಲಿ ತನಕ ಅದವರಿಗೆ ಗೊತ್ತಿಲ್ಲ. ಈ ಕಡೆಯಿಂದ ಮಾರ್ಗ ಇದ್ದದ್ದು, ಅಲ್ಲಿಂದ ನಮ್ದು ಹಳ್ಳ ದಾಟಿ, 2 ಹಳ್ಳ ದಾಟಿ, ಒಂದು ದೊಡ್ಡ ಹಳ್ಳ, ಒಂದು ಸಣ್ಣ ಹಳ್ಳ ದಾಟಿ, ಮಧ್ಯೆ ಗದ್ದೆ ಇದೆ, ಅದನ್ನ ದಾಟಿ ಇಲ್ಲಿ ಮನೆಗೆ ಬರ್ಬೇಕಿತ್ತು. ನಾನು ದಾಟಿ ಹೋದ ತಕ್ಷಣ ಇದೆ ಅಕ್ಟೋಬರ್ ತಿಂಗಳಲ್ಲಿ ಮಳೆ ಇರ್ತದ, ಜೋರ್ ಮಳೆ. ಈ ಸೌಜನ್ಯಂದು ಪ್ರಕರಣ ಆಗುವಂತ ಅದು ಮಳೆ ಅಂದ್ರೆ ಅದೊಂದು ರೀತಿಯ ಆ ಹೊತ್ತಿನಲ್ಲಿ ಮಳೆಗಾಲ ಅಲ್ಲ, ಅದು ಚಳಿಗಾಲ. ಅದು ಆ ಹೊತ್ತಿನಲ್ಲಿ ಒಂದು ಮಳೆ ಯಾವತ್ತಿಗೆ ಒಂದ್ಸಲ ಬರ್ತದಲ್ಲ, ಈಗ ನೋಡಿ ಈಗ ನಿನ್ನೆಲ್ಲ ಮಣ್ಣೆಲ್ಲ ಬಂದ ಅದೇ ರೀತಿ ಬರುವಂತ. ಅದು ಬಂದಿದೆ ಹೇಗೆ ಅಂತ ಹೇಳಿದ್ರೆ ರಣಮಳೆ ಅಂತ ಹೇಳಿದ್ರೆ, ನಮ್ಮ ಗದ್ದೆಯಲ್ಲಿ ನಡ್ಕೊಂಡು ಬರೋ ದಾರಿ ಇದೆ ಅಲ್ಲ, ಪೂರ್ತಿ ಎಷ್ಟೆಷ್ಟು ನೀರು, ಆ ಕಡೆ ಈ ಕಡೆ ಹೋಗುವಾಗೇನಿಲ್ಲ. ನಾನು ಪಾಸ್ ಆಗಿ ಹೋಗಿ ಆಗಿದೆ. ಆ ಪೊಲೀಸ್ನವ್ರಿಗೆ ಮನೆಗೂ ಬರ್ಲಿಕ್ಕಿಲ್ಲ. ನನ್ನ ಗಾಡಿ ಇಲ್ಲೇ ಇತ್ತು. ಗಾಡಿ ಇಲ್ಲೇ ಇದ್ದು ಅಂತ ಹೇಳಿದ್ರೆ ಇಲ್ಲೇ ಹುಡುಕ್ತಿದ್ರು ಅವರು. ಗಾಡಿ ಇಲ್ಲಿದೆ, ಏನು ಎಲ್ಲಿ ಹೋಗಿದ್ದಾನೆ ಅಂತ ಹೇಳಿ. ಇಲ್ಲೇ ಇದ್ದಾರೆ ಅಂತ 6:30 ಗಂಟೆ ತನಕ ಇಲ್ಲಿ ಬರ್ಲಿಕ್ಕೆ ಆಗ್ಲಿಲ್ಲ, ಮನೆಗೆ ಬರ್ಲಿಕ್ಕೆ ಆಗ್ಲಿಲ್ಲ. ನಾನು ಅಷ್ಟೋ ತನಕ ಎಲ್ಲೇ ಮುಟ್ಟಿದ್ದೇನೆ. 1 ತಿಂಗಳ ಮೇಲೆ ಬರ್ತೇನೆ ನಾನು, ಬೇಲ್ ಗೀಲೆಲ್ಲ ಮಾಡ್ಕೊಂಡಾದ್ಮೇಲೆ ಬರ್ತೇನೆ ಮನೆಗೆ. ಆ ರಾತ್ರಿ
ನೀವು ಈಗಲೂ ಕೂಡ ಪ್ರತಾಪ್ ರೆಡ್ಡಿ ಅವರು ಬೆಂಗಳೂರಲ್ಲಿ ಆಫೀಸರ್ ಆಗಿದ್ದಾರೆ, ಅವ್ರ ಹತ್ರ ಕೇಳಿ, ನೀವು ಬೇಕಾದ್ರೆ ಕೇಳಿ. ನೀವು 11/10/2012 ಎನ್ಕೌಂಟರ್ ಮಾಡಲಿಕ್ಕೆ ಹೊರಟದ್ದು. ಆವತ್ತು ಮಧ್ಯಾಹ್ನ ಓಡಿದವನು ರಾತ್ರಿ 12:30 ಗಂಟೆ ತನಕ ಪ್ರತಾಪ್ ರೆಡ್ಡಿಗೆ ಫೋನ್ ಮಾಡಿದ್ದಾನೆ. IG ಆಗ ಅವರು, ನಿನ್ನ SP ಹೀಗೆ ಮಾಡಿದ್ದಾನೆ, ಏನೆಲ್ಲ ಬೈದ ಗೊತ್ತಿಲ್ಲ ನನಗೆ ತಲೆಬಿಸಿಯಲ್ಲಿ. ಯಾರಾದ್ರೂ ಒಂದು ಮಗುವಿಗೆ ನ್ಯಾಯ ಕೊಡಿಸ್ತೇನೆ ಅಂತ ಹೇಳಿದ್ರೆ, ಎನ್ಕೌಂಟರ್ ಮಾಡಿ ಬಿಸಾಡ್ತಾನೆ ಅಂತ ಹೇಳಿದ್ರೆ ಬೈಯದೆ ಇರ್ತೇವ ನಾವು? 10 ಸಲ ಫೋನ್ ಕಟ್ ಮಾಡಿದ್ರೆ 10 ಸಲ ಫೋನ್ ಮಾಡಿದ್ದೇನೆ IG-ಗೆ, ಹಿಡೀರಿ ತಾಕತ್ತಿದ್ರೆ ನನ್ನನ್ನು ಅಂತ ಹೇಳಿ, ಕೊಲೆ ಮಾಡಿ ನಮ್ಮನ್ನು. ನ್ಯಾಯ ಕೊಡಿಸ್ಬೇಕಾದ್ರೆ ಈ ರೀತಿ ಮಾಡ್ತಾರ ನಿಮ್ಮ SP ಈ ರೀತಿ ಮಾಡಿದ್ರು. ಅಭಿಷೇಕ್ ಗೋಯಲ್ ನನ್ನ ಮನೆಯಲ್ಲಿ ಬಂದು ಕೂತಿದ್ದಾರೆ. ಈಗ ನಾನು ಇಲ್ಲೇ ಇದ್ದೇನೆ ಆಸ್ಪಾಸಲ್ಲಿ, ತಾಕತ್ತಿದ್ರೆ ಹಿಡೀರಿ ನಿಮ್ದು. ನಾನು ಏನ್ ತಪ್ಪು ಮಾಡಿದ್ದೇನೆ ಎಲ್ಲ ಪ್ರಶ್ನೆ ಮೇಲೆ 1000 ಪ್ರಶ್ನೆ ಮಾಡ್ತೇನೆ ಅವರಿಗೆ. ರಾತ್ರಿ 12:30 ಗಂಟೆ ತನಕ ಪ್ರಶ್ನೆ ಮಾಡ್ತೇನೆ ನಾನು ಅವರಿಗೆ. ಅಂದ್ರೆ ಈಗ ಇಲ್ಲಿ IG-ಗೆ ನಿಮ್ಮ ಮೇಲೆ ಏನು ಎನ್ಕೌಂಟರ್ ಆರ್ಡರ್ ಆಗುತ್ತೆ ಅಂದ್ರೆ ಇವರ ಒಳಗಡೆ ಅಲ್ಲ, ಗೃಹ ಮಂತ್ರಿಗಳಿಂದ ಏನಾದ್ರು ಆಗಿನ ಗೊತ್ತಿಲ್ಲ. ಆಗಿನ ಗೃಹ ಮಂತ್ರಿ ಇದ್ದದ್ದು ಯಾರು? R ಅಶೋಕ್. ಇರ್ಲಿಕ್ಕೂ ಸಾಕು. ಯಾಕಂತ ಹೇಳಿದ್ರೆ ಅವರು 10ನೇ ತಾರೀಕಿಗೆ ಆಗಿನ ಗೃಹ ಮಂತ್ರಿ ಇಲ್ಲಿಗೆ ಧರ್ಮಸ್ಥಳಕ್ಕೆ ಬಂದಿದ್ರು. ಸೌಜನ್ಯ ಬಾಡಿ ಸಿಕ್ತಲ್ಲ 10ನೇ ತಾರೀಕಿಗೆ ಸಾಯಂಕಾಲ ಎಲ್ಲ ಬಂದಿದ್ದಾರೆ. ಯಡಿಯೂರಪ್ಪ, ಈಶ್ವರಪ್ಪ, ಶೋಭಾ ಕರಂದ್ಲಾಜೆ, DV ಸದಾನಂದ ಗೌಡ, R ಅಶೋಕ್ ಎಲ್ಲ ಬಂದಿದ್ದಾರೆ. ಅವರು ದೇವಸ್ಥಾನಕ್ಕೆ ಬಂದದ್ದಲ್ಲ, ಸೌಜನ್ಯಳ ಮನೆಗೆ ಸಾಂತ್ವನ ಹೇಳಲಿಕ್ಕೆ ಬಂದದ್ದು. ಆದ್ರೆ ಧರ್ಮಸ್ಥಳಕ್ಕೆ ಬಂದು ಅಲ್ಲಿಂದಲೇ ಮಂಜುನಾಥ ಅಣ್ಣಪ್ಪ ಸ್ವಾಮಿಯ ಪ್ರಸಾದ ತಿನ್ಕೊಂಡು ಆ ಕಡೆನೆ ಹೋಗಿದ್ದಾರೆ ಅವರು. ನಿಮ್ಮಂತ ಧೈರ್ಯವಂತ ಪತ್ರಿಕೆಯವರು ಪ್ರಶ್ನೆ ಮಾಡಿದ್ರು ಅವರಿಗೆ, R ಅಶೋಕಿಗೆ, ಸರ್ ನೀವು ಬಂದದ್ದು ಸಾಂತ್ವನ ಹೇಳಲಿಕ್ಕೆಲ್ಲ, ನೀವು ಧರ್ಮಸ್ಥಳದಿಂದಲೇ ಹೋಗ್ತಾ ಇದ್ದೀರಲ್ಲ ಅಂತ ಕೇಳಿದಕ್ಕೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಗೃಹ ಮಂತ್ರಿ ಮುಟ್ಟಾಳ ಗೃಹ ಮಂತ್ರಿ, ಇದು ನಕ್ಸಲೈಟ್ ಏರಿಯಾ, ಸೆಕ್ಯೂರಿಟಿ ಪ್ರಾಬ್ಲಮ್ ಇದೆ. ರಾಜ್ಯದ ಗೃಹ ಮಂತ್ರಿ ಈ ರೀತಿ ಸತ್ರೆ ಪ್ರಜೆಗಳು ಹೇಗೆ ಬದುಕಬೇಕು ಹೇಳಿ? ಇಡೀ ಪ್ರಕರಣವನ್ನು ನಾಶ ಮಾಡಿದ್ದವ್ರೆ ಬಿಜೆಪಿ ಸರ್ಕಾರನೇ ಆಗಿದ್ದದ್ದು. ಇಡೀ ಏನು ಈ ಪ್ರಕರಣದ ಎಲ್ಲಾ ಸಾಕ್ಷಿಗಳನ್ನು, ಎಲ್ಲಾ ಒಂದು ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣವನ್ನು, ರೇಪಿಸ್ಟ್ಗಳನ್ನು, ಕಾಮಂದರುಗಳನ್ನು, ಅತ್ಯಾಚಾರಿಗಳನ್ನು ಬಚಾವ್ ಮಾಡಲಿಕ್ಕೆ ಪ್ರೀ ಪ್ಲಾನ್ ಮಾಡಿ ನನ್ನನ್ನು ಓಡಿಸಿದ್ರು. ಸಿಕ್ಕಿದ್ರೆ ನನ್ನನ್ನು ಕೂಡ ಎನ್ಕೌಂಟರ್ ಮಾಡಿ ಸಾಯಿಸ್ತಿದ್ರು. ಐ ವಿಟ್ನೆಸ್ಗಳನ್ನು ಎಲ್ಲ ನಾಶ ಮಾಡಿಸಿದ್ರು. ಇದೆಲ್ಲ ಆಗಿನ ಬಿಜೆಪಿ ಸರ್ಕಾರ ಮಾಡಿತ್ತು. ಹಿಂದೂ ರಕ್ಷಕರು, ಹಿಂದೂ ಧರ್ಮದ ಪ್ರತಿಪಾದಕರು ಇವರೆಲ್ಲ. ದೇಶವನ್ನು ಏನಂತೆ 2047ರಲ್ಲಿ ವಿಶ್ವಗುರು ಮಾಡುವಂತ ಜನಗಳು ಇವರೆಲ್ಲ. ಅಣ್ಣಪ್ಪನ ಮಂಜುನಾಥನ ನ್ಯಾಯಪೀಠದಲ್ಲಿ, ಧರ್ಮಪೀಠದಲ್ಲಿ ಒಂದು ಅಪ್ರಾಪ್ತ ಹೆಣ್ಣು ಮಗುವಿನ 17 ವರ್ಷದ ಹೆಣ್ಣು ಮಗುವಿನ ಅತ್ಯಾಚಾರ ಕೊಲೆ ಆಗಿದೆ. ರಾಜಬೀದಿಯಲ್ಲಿ, ಹೈವೇಯ ಪಕ್ಕದಲ್ಲಿ. ಯೋಗ್ಯತೆ ಇಲ್ಲದಂತ ಪಾಪಿ ರಾಜಕೀಯ ನಾಯಿಗಳು ಇವರೆಲ್ಲ, ನಾಯಿಗಳು. ಕಣ್ಣಿದ್ದು ಕುರುಡು ಇವರು, ಬಾಯಿದ್ದು ಮೂಗುರು ಇವರು. ಎಷ್ಟು ನನಗೆ ನೋವಾಗ್ತದೆ ಅಂತ ಹೇಳಿದ್ರೆ, ಆ ಮಗುವಿಗೆ ಒಂದು ಸಾಂತ್ವನ ಹೇಳುವಂತ ಯೋಗ್ಯತೆ ಇಲ್ಲ ಅಂತ ಪಾಪಿ ರಾಜಕೀಯ ಪುಡಾರಿಗಳು ಇವರು ಜನರನ್ನು ಮಂಕುಬೂಜಿ ಏರಿತಾರೆ. ಏನಂತ ಹೇಳಿದ್ರೆ ಸೆಕ್ಯೂರಿಟಿ ಕೊರತೆ ಇದೆ, ಒಂದು ಮಗುವಿನ ಅತ್ಯಾಚಾರ ಆಗಿದೆ. ಅದೇ ಇವನ ಮನೆಯ ಮಗುವಿನ ಅತ್ಯಾಚಾರ ಆಗಿದ್ರೆ ಇವನು ಸೆಕ್ಯೂರಿಟಿ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾನ. ಮೊನ್ನೆ ಈಗಿನ ಒಬ್ಬ ಗೃಹ ಮಂತ್ರಿ ಬೊಗಳ್ತಾ ಇದ್ದಾನಲ್ವಾ, ಏನೋ ಸೌಜನ್ಯಳ ಕೇಸ್ ಮುಗಿದ ಅಧ್ಯಾಯ ನಿನ್ನ ಪಿಂಡ, ನಿಂದು ಮುಗಿಯುವುದಿನ್ನು. ಅಣ್ಣಪ್ಪನ ಮಂಜುನಾಥನ ಶಾಪ ನಿನ್ನ ಮನೆಯಲ್ಲೇ ಶುರುವಾಗಿದೆ ಅಲ್ಲ. ಈಗ ಒಂದೊಂದು ಇದ್ದ ಕುಡಿಯನ್ನು ಇಟ್ಕೊಳ್ಲಿಕ್ಕೆ ಆಗುದಿಲ್ಲಲ್ಲ ನಿಮ್ಗೆ. ಇದು ಶಾಪ. ಮಂಜುನಾಥನ ಶಾಪಕ್ಕೆ, ಅಣ್ಣಪ್ಪನ ಶಾಪಕ್ಕೆ ಗುರಿ ಆಗ್ಬೇಡಿ. ಇದು ನಮ್ಮ ನೋವುಗಳು ಸರ್, ಇದು ನೋವುಗಳು. ಆವತ್ತಿಂದ ನನ್ನನ್ನು ಓಡಿಸಿ 1 ತಿಂಗಳು ಮತ್ತೆ ಬರ್ತೇನೆ ನಾನು ಅಲ್ಲಿಗೆ. ಬಂದವ ನೇರವಾಗಿ ಮನೆಗೆ ಹೋಗೋದಿಲ್ಲ, ಸೀದಾ ಸೌಜನ್ಯನ ಮನೆಗೆ ಹೋಗುದು ಸ್ವಾಮಿ. ನಾನು ಡೈರೆಕ್ಟ್
ಸೀದಾ ಸೌಜನ್ಯನ ಮನೆಗೆ. ಯಾರು ಅವ್ರದ್ದು ಮನೆ ಎಲ್ಲಿ ಏನಂತ ನನಗೆ ಗೊತ್ತೇ ಇಲ್ಲ. ಅವ್ರ ಜನಗಳು ಯಾರು ಅಂತಲೇ ಯಾರು ಯಾರ್ದು ಪರಿಚಯ ಇಲ್ಲ. ಯಾರು ಅವ್ರ ಅಪ್ಪ ಅಜ್ಜ ಇದ್ದಾರಲ್ಲ, ಸೌಜನ್ಯ ಅಜ್ಜ. ನಮ್ಮಲ್ಲೆಲ್ಲ ನಾನು ಹೇಳಿದಲ್ಲ, ಇಲ್ಲಿ ಯಕ್ಷಗಾನ ಆಗುವಾಗ ಅವರನ್ನೆಲ್ಲ ನಾವು ಓದ್ಕೊಂಡು ಬರ್ತಿದ್ದೆವು ಅಂತ ಹೇಳಿ, ವೀರೇಂದ್ರ ಹೆಗ್ಡೆ ಅವರನ್ನು. ಆಗ ಅವ್ರ ಜೊತೆಗೆಲ್ಲ ಬಂದಿದ್ದಾರಂತೆ ಇಲ್ಲಿಗೆ. ಅದನ್ನು ಕೇಳಿ ಮಾತ್ರ ಗೊತ್ತು. ಇವರ ಮನೆಗೆ ಹೋದಾಗ ನಾನು ಅಲ್ಲಿ ತನಕ ಇವರು ಯಾರು ಅಂತ ಗೊತ್ತಿಲ್ಲ ನಮ್ಗೆ. ಅಲ್ಲಿ ನಾವೆಲ್ಲ ಊರಲ್ಲಿ ಒಂದಷ್ಟು 100-200 ಜನ ಸೇರಿದ್ರು. ಸೇರಿದವರ ಹತ್ರ ನಾನು ಮಾತಾಡೋಕೆ ಹೇಳಿದೆ, ಈ ಧರ್ಮಸ್ಥಳ ಸುತ್ತಮುತ್ತ ಇರುವ ಕಾಡು, ಈ ಕಾಡಿನ ಮಧ್ಯದಲ್ಲಿ ಯಾವುದೋ ಒಂದು ರೀತಿಯ ಒಂದು ಪುಡಾರಿ ಗ್ಯಾಂಗ್ ಇದೆ. ಇಲ್ಲಿ ಯಾವುದೋ ರೀತಿ ಸತ್ತಂತ ಬಾಡಿಗಳಲ್ಲಿ ಇಷ್ಟ ತನಕ ಒಂದೇ ಒಂದು ಬೆಂಡೋಲೆ ಆಗ್ಲಿ, ಬಂಗಾರದ ತುಂಡಾಗ್ಲಿ, ದುಡ್ಡಾಗ್ಲಿ, ಯಾವುದೇ ಒಂದು ಬೆಲೆ ಬಾಳುವ ವಸ್ತುಗಳು ಸಿಗುವುದಿಲ್ಲ. ಇಲ್ಲಿ ಯಾವುದೋ ಒಂದು ನಟೋರಿಯಸ್ ಗ್ಯಾಂಗ್ ಇದೆ ಈ ಪ್ರಾಂತ್ಯದಲ್ಲಿ. ನೇತ್ರಾವತಿಯ ಆಸುಪಾಸಿನಲ್ಲಿ ಒಂದು ನಟೋರಿಯಸ್ ಗ್ಯಾಂಗ್, ರೇಪ್ ಅಂಡ್ ಮರ್ಡರ್, ಇಡೀ ಜನರನ್ನು ಬೋಳಿಸುವಂತ ಒಂದು ದೊಡ್ಡ ಒಂದು ತಂಡ ಇದೆ. ಈ ತಂಡವನ್ನು ಪತ್ತೆ ಹಚ್ಚಬೇಕು. ಪತ್ತೆ ಹಚ್ಚದೆ ಹೋದ್ರೆ ನಾವು ಇದನ್ನು ಬಿಡುವುದಿಲ್ಲ ಅಂತ ಹೇಳಿ ಆ 1 ತಿಂಗಳ ಮೇಲೆ ಸೌಜನ್ಯನ ಮನೆಯಲ್ಲಿ ಇದೇ ಪಾಂಗಾಳದ ಆ ಮಣ್ಣಿನಲ್ಲಿ ನಾನು ಮಾತಾಡ್ತೇನೆ. ಅಲ್ಲಿಂದ ಶುರುವಾಗ್ತದೆ ನನ್ನ ಮೇಲೆ ಪ್ರತಿಭಟನೆ ಮೇಲೆ ಪ್ರತಿಭಟನೆ. ನಾನು ಯಾರ ಹೆಸರು ತೆಗೀಲಿಲ್ಲ. ನಾನು ಹೇಳಿದ್ದು ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ನದಿ ತಟದ ಆಸುಪಾಸಿನ ಕಾಡುಗಳಲ್ಲಿ ಯಾವುದೋ ಒಂದು ಅತ್ಯಾಚಾರ ಮಾಡಿ ಕೊಲೆ ಮಾಡುವಂತ ಟೀಮು, ಯಾರ್ಯಾರು ಸಾಯಿಸ್ತಾರೋ ಅವರ ಬೆಳೆಬಾಳುವ ವಸ್ತುಗಳನ್ನು ಕಳವು ಮಾಡುವಂಥದ್ದು, ಇಂಥದ್ದೇ ಒಂದು ಟೀಮ್ ಇದೆ. ಇದನ್ನು ಆದಷ್ಟು ಬೇಗ ತನಿಖೆಯನ್ನು ಚುರುಕುಗೊಳಿಸಿ ಇವರನ್ನೆಲ್ಲ ಅರೆಸ್ಟ್ ಮಾಡಬೇಕು ಅಂತ ಹೇಳ್ತೇನೆ. ನನ್ನ ವಿರುದ್ಧ ಧರ್ಮಸ್ಥಳದವರ ಕಡೆಯಿಂದಲೇ ಹೋರಾಟ ಪ್ರಾರಂಭ ಆಗ್ತದೆ. ಅವರ ಸಂಘಟನೆಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಪ್ರತಿಭಟನೆ ಸ್ಟಾರ್ಟ್ ಆಗ್ತದೆ ವಿರುದ್ಧವಾಗಿ. 2012ರಿಂದ 2013 11/10/2013 ತನಕ ನನ್ನ ತೇಜೋವಧೆ ಎಲ್ಲಿ ಮಾತಾಡ್ಲಿಕ್ಕಿಲ್ಲ. ಆ ರೀತಿಯ ಒಂದು ವಾತಾವರಣ ಸೃಷ್ಟಿ ಮಾಡಿ ನನ್ನನ್ನು ಕೂಡ ಸಮಾಜದಿಂದ ಬೇರ್ಪಡಿಸಿ, ನಾನು ಸಮಾಜ ಘಾತುಕ, ನಾನು ಬದುಕಲೇಬಾರದು ಅನ್ನುವಂತ ಒಂದು ತೀರ್ಮಾನವನ್ನು ಕೈಗೊಂಡವರು ಎಲ್ಲರ ಕೈಯಿಂದ ಉಗಿಸ್ತಾರೆ. 11/10/2013 ನೇರವಾಗಿ ಏನು 9 ತಾರೀಕಿಗೆ ಪರ್ಮಿಷನ್ ಕೇಳ್ತಾರೆ. ನಮ್ಮ ಹುಡುಗರು ಹೇಳ್ತಾರೆ, ಮಗು ಸತ್ತು 1 ವರ್ಷ ಆಯ್ತು, ಒಂದು ಪ್ರೆಸ್ ಮೀಟ್ ಮಾಡುವ ಅಂತ ಹೇಳ್ತಾರೆ 9 ತಾರೀಕಿಗೆ, 9/10/2013. ನಾವು ಬೆಳ್ತಂಗಡಿ ಪ್ರೆಸ್ ಮೀಟಿಗೆ ಕೇಳಿದ್ರೆ ಯಾರು ತುಟಕ್ ಬಿಟಕ್ ಬಾಯಿ ಬಿಚ್ಚೋದಿಲ್ಲ. ಇಲ್ಲ ಇಲ್ಲಿ ಫುಲ್ ಆಗಿದೆ ಅಂತೆ, ಇಲ್ಲ ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಮಂಗಳೂರಿಗೆ ನಮ್ಮ ಫ್ರೆಂಡ್ಗೆ ಕೇಳ್ತಾನೆ, 10ನೇ ತಾರೀಕಾದ್ರೂ 9ನೇ ತಾರೀಕಾದ್ರೂ ನೋಡಿ ಅಂತ ಹೇಳಿ. ಅಲ್ಲೇ ಹೇಳ್ತಾರೆ 9ನೇ ತಾರೀಕಿಗೆ ಇಲ್ಲ, 10ನೇ ತಾರೀಕಿಗೆ ಪ್ರೆಸ್ ಕ್ಲಬ್ ಓಪನ್ ಇದೆ, ಫ್ರೀ ಇದೆ ಅಂತ ಹೇಳಿದ್ರು. ಹಾಗಾದ್ರೆ 10ನೇ ತಾರೀಕಿಗೆ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಮಂಗಳೂರಲ್ಲಿ ಇದನ್ನು ಮಾಡ್ತೇವೆ, ನಾವು ಪ್ರೆಸ್ ಮೀಟ್ ಮಾಡ್ತೇವೆ ನವೆಂಬರ್. ಒಂದು ವರ್ಷ ಕಳೆದು 1ನೇ ವರ್ಷಕ್ಕೆ ಆಗುವಾಗ ಒಂದು ಪ್ರೆಸ್ ಮೀಟ್ 13ರಲ್ಲಿ ಆ ಪ್ರೆಸ್ ಮೀಟ್ ಮಾಡ್ತೇನೆ ನಾನು. ಅಲ್ಲ ಸರ್, ಅದಕ್ಕೆ ಮುಂಚೆ ನೀವೇನು ನಿಮ್ಮ ಮೇಲೆ ಇದು FIR ಆಗಿರುತ್ತೆ, ಮತ್ತೆ ನಿಮ್ಮ ಮೇಲೆ ಎನ್ಕೌಂಟರ್ ಇದಾಗಿರುತ್ತೆ, ಅದಾದ್ಮೇಲೆ ಬೇಲ್ ತಗೊಂಡ್ ಬರ್ತೀನಿ. ಅದಾದ್ಮೇಲೆ ನೀವು ಏನು ಅಷ್ಟರೊಳಗಾಗ್ಲೇ ಸಂತೋಷ್ ರಾವ್ನ ಒಳಗಡೆ ಹಾಕಿದ್ರಿ ಅಂದ್ರೆ ನೀವು ಅವತ್ತಿಗೆ ನೀವು ಅದು ಒಪ್ಕೊಂಡಿದ್ರ? ಸಂತೋಷ್ ರಾವ್ ಅತ್ಯಾಚಾರ ಅನ್ನೋದು ನೀವು ಅವತ್ತಿಗೆ ಒಪ್ಕೊಂಡಿದ್ರ? ಇಲ್ಲ ಸರ್, ಇಲ್ಲಿ ಏನಾಗಿದೆ ಗೊತ್ತಾ, ಅದೆಲ್ಲ ಅವರು ಒಂದು ರೀತಿಯ ಗಿಮಿಕ್ಸ್ ಎಲ್ಲ ಮಾಡ್ತಿದ್ದಾರಲ್ಲ. ಅದು ಯಾವ ರೀತಿಯ ಗಿಮಿಕ್ಸ್ ಅಂತ ಹೇಳಿದ್ರೆ, ಈಗ ನೋಡಿ ಅವರು ಒಂದಷ್ಟು ತುಣುಕುಗಳನ್ನ ಈಗ ನೋಡಿ ಅಲ್ಲಿ ಇದ್ರಲ್ಲಿ ಇದು ಅವ್ರದೇ ಈಗ ಒಂದಷ್ಟು ಸಾವಿರ ಲಕ್ಷ ಗಟ್ಲೆ ಕೋಟಿ ಖರ್ಚು ಮಾಡ್ಕೊಂಡ್ರು ನೋಡಿ. ಕೆಲವರಿಗೆ ಲಕ್ಷ, ಕೆಲವರಿಗೆ ಕೋಟಿ ಗಟ್ಲೆ ಕೊಟ್ಟು ಈ ಪ್ರಕರಣವನ್ನು ತಿರುಚಲಿಕ್ಕೆ ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ನಾವು ಮಾತಾಡಿದ
ಇದ್ದಂತ ವಿಡಿಯೋ ಹಾಕ್ಲಿ, ಹ್ಮ್ ಇಲ್ಲ ಹಾಕ್ಲಿ. ನಾಶ ಮಾಡೋದು, ಮಿಡ್ಲು ಕಟ್ ಮಾಡೋದು, ಓ ಮೇನ್ ಇರೋಂಥದ್ದು ಕಟ್ ಮಾಡೋದು, ಹೊಡಿತಾನೆ ಅಂತ ಹೇಳುವಂಥದ್ದನ್ನು ತೋರಿಸೋದು, ಹೈಲೈಟ್ ಮಾಡೋದು ಅದನ್ನ. ಹೈಲೈಟ್ ಮಾಡೋದು, ಅದನ್ನೇ ಹೈಲೈಟ್ ಮಾಡೋದು. ಅದೇ ಅವನು ಹೊಡಿತಾನೆ, ಅವನು ಕಡಿತಾನೆ, ಅದನ್ನೇ ಹೇಳುದು, ತೋರಿಸೋದು. ಈ ರೀತಿ ಮಾಡ್ತಾ ಇದ್ದಾರೆ. ನೀವು ಕೇಳಿದ್ರಲ್ಲ ಒಂದು ಪ್ರಶ್ನೆ, ಅವನ ಅಂತ ನೀವು ಒಪ್ಕೊಂಡಿದ್ದೀರಿ ಅಂತ ಹೇಳಿ. ಅದರಲ್ಲೊಂದು ವಿಶೇಷ ಇದೆ. ಸೌಜನ್ಯ ಮನೆಯವರೇ ಯಾರ್ಯಾರು ಅತ್ಯಾಚಾರ ಮಾಡಿದ್ದಾರೆ, ಆ 9/10/2012 ಆ ಸ್ಪಾಟ್ ಅಲ್ಲಿ ಯಾರ್ಯಾರು ಮಧ್ಯಾಹ್ನದ ಹೊತ್ತಿಗೆ ಇದ್ರು, 2 ಗಂಟೆ ಹೊತ್ತಿಗೆ, 2-2:30 ಗಂಟೆ ಹೊತ್ತಿಗೆ ಅಲ್ಲಿ ಯಾರ್ಯಾರು ಇದ್ರು, ಇಲ್ಲಿ ಒಬ್ಬನಿಂದ ಇಬ್ಬರಿಂದ ಇದನ್ನ ಇಟ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಮಾತನ್ನು ಕೇಳಿದವರು ಇದ್ದಾರೆ, ಅಲ್ಲಿ ಮನೆಯವರು ಇದ್ದಾರೆ, ಸೌಜನ್ಯಳ ಚಿಕ್ಕಮ್ಮನೆ ಇದ್ದಾರೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಅತ್ಯಾಚಾರ ಟೀಮಿನ ಯಾವುದು ಹೆಸರು ಕೂಡ ಕಂಪ್ಲೇಂಟ್ ಅಲ್ಲಿ ಬರೆದ್ರೆ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ತೆಗೊಳ್ಳುವುದೇ ಇಲ್ಲ. ನಿನ್ಗೆ ಹೇಳಿದೆಲ್ಲ ನಾನು, 9 ಮಂದಿಯನ್ನು ಎಷ್ಟೋ ಸಮಯದ ಹಿಂದೆ ಒಂದು ಆ ತಾಯಿ ಎಸಿಡ್ ಹಾಕೊಂಡು ಅವಳೇ ಸತ್ತದ್ದು ಅಂತ ಹೇಳಿ ರೇಪ್ ಮಾಡಿ ಸುಟ್ಟಾಕಿದ್ದು ಇವರು. ಆ 9 ಮಂದಿ ಯಾರು ಅಂತ ಹೇಳಿ ಆಗಿನ ಇನ್ಸ್ಪೆಕ್ಟರ್ SIಗೆ ಗೊತ್ತಿರಬಹುದು. 9 ಮಂದಿಯನ್ನು ಬೆಳಗಿಂದ ಸಾಯಂಕಾಲ ತನಕ ಕುರಿಸಿದ್ದಾರೆ, ಮತ್ತೆ ಬಿಟ್ಟುಬಿಟ್ರು, ಏನ ಒತ್ತಡ ಬಂದು ಬಿಟ್ಟುಬಿಟ್ರು. ಅದೇ ರೀತಿ ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಕೊಡುವಂತ ಯಾವುದೇ ಕಂಪ್ಲೇಂಟ್ಗಳಲ್ಲಿ ಧರ್ಮಸ್ಥಳದಲ್ಲಿ ಕೆಲವು ಇಂಥ ಒಂದು ಏನೋ ಚಿರಪರಿಚಿತ ವ್ಯಕ್ತಿಗಳಿದ್ದಾರೆ. ಅಲ್ಲಿ ಇದೇ ಹೆಣ್ಣನ್ನು ಕೊಂಡೋಗಿ ಕೊಡುವವರು, ರೇಪು ಮಾಡುವವರು, ಸಾಯಿಸಿ ಕೊಲೆ ಮಾಡಿ ನೇತ್ರಾವತಿ ನದಿಗೆ ಹಾಕುವಂತ ಒಂದು ಟೀಮ್ ಇದೆ. ಅದೆಲ್ಲ ಹೆಸರು ಬಂದ್ರೆ ಅದು ಬಂದ್ರೆ ತೆಗೊಳ್ಳುದು ಇಲ್ಲ ಸ್ವಾಮಿ, ಕೇಸೇ ಆಗುದಿಲ್ಲ. ಅದು ಅವ್ರ ಹೆಸರು ತಗೊಳಂಗಿಲ್ಲ, ಕೇಸೇ ಆಗುದಿಲ್ಲ. ಅದು ಯಾಕಂದ್ರೆ ಕಾನೂನು ಅವರ ಕೈಯಲ್ಲಿದೆಯಲ್ಲ. ಅದಕ್ಕೆ ಆ ಮನೆಯವರು ಹೇಳಿದಾರಲ್ಲ 3 ಮಂದಿ ಹೆಸರನ್ನು, ಅದ್ರ ಜೊತೆ ಇವರೊಬ್ಬರನ್ನು ಇಟ್ಕೊಂಡು ಕೊಟ್ಟಿದ್ರಲ್ಲ ಇವ ಅಂತ ಹೇಳಿ. ಅದಕ್ಕೆ ನಾವು ಹೇಳಿದ್ದು ಇವನನ್ನು ಮತ್ತು ಅವನನ್ನು ಒಟ್ಟಿಗೆ ತನಿಖೆ ಮಾಡಿ. ಹೌದು, ಒಬ್ಬ ಇವ, ಹಾಗಾದ್ರೆ ಇನ್ನೂ 4 ಮಂದಿ ಆಗ್ಬೇಕಲ್ಲ. ಹಾಗಾದ್ರೆ ಅಲ್ಲಿ ಇದ್ದವರು ಯಾರು 4 ಮಂದಿ ಮಧ್ಯಾಹ್ನ, ಅವರನ್ನು ಸೇರಿಸಿ ಅಂತ ಹೇಳಿದ್ದು ನಾವು. ಅಂದ್ರೆ ತನಿಖೆ ಇವ ಇರ್ಲಿ, ಇವ ಇರ್ಲಿ, ನಾವು ಬೇರೆಯವ್ರದಕ್ಕೆ ಇನ್ನೊಬ್ಬ ಇದ್ದಾನೆ ಅದ್ರಲ್ಲಿ, ಅದು ಹೊರಗಡೆ ಬರ್ತಾ ಇದೆ ನೋಡಿ ಯಾರು ಅಂತ ಹೇಳಿ. ಇನ್ನೊಬ್ಬ ಸಣ್ಣ ಮಗು ಉಂಟು, ಆ ಮಗು ಒಂದು ಇದೆ ಅಲ್ಲ, ಅದು ಬರ್ತದೆ ಇನ್ನು ಮುಂದಕ್ಕೆ. ಯಾರ್ದು ಹೆಸರು ಹಾಕೋಕಿಲ್ಲ, ಎಲ್ಲಿ ಕೂಡ ಹೆಸರು ಹಾಕೋಗಿಲ್ಲ. ಹೆಸರು ಹಾಕಿದ್ರೆ ಕಂಪ್ಲೇಂಟೇ ತೆಗೊಳ್ಳೋದೇ ಇಲ್ಲ ಈಗಲೂ ಕೂಡ, ಇವತ್ತಿಗೂ ಈಗಲೂ ಕೂಡ ಆಗ್ತಿದೆ ಅದೇ ರೀತಿ. ಅಂದ್ರೆ ನಾವ್ ಯಾವ ಒಂದು ಕಾಲಘಟ್ಟದಲ್ಲಿ ಇದ್ದೀವಿ ಅನ್ನೋದು ನಮ್ಗೆ ಅರ್ಥ ಆಗ್ತಿಲ್ಲ. ಇವತ್ತು 2025 ಯಾರ ಹತ್ರ ಕೇಳು? 2025ರಲ್ಲಿ ಪ್ರಜಾ ಹೇಳ್ಲಿಕ್ಕೆ ನಾವ್ ಹೇಳ್ತೇವೆ ಈ ದೇಶದಲ್ಲಿ ಒಂದು ಕಾನೂನು ಉಂಟು, ಕಾನೂನಿಂದ ಮೀರಿ ಯಾರು ಇಲ್ಲ ಅಂತ ಹೇಳಿ. ನಮ್ಗೆ ಮಾತ್ರ, ಬರೀ ಮಾತಿಗೆ, ನಮ್ಗೆ ಮಾತ್ರ, ಬಡವರಿಗೆ ಮಾತ್ರ. ನೀವು ನೋಡಿತಿರಲ್ಲ, ಈಗ ಹೋರಾಟವನ್ನು ನಿಲ್ಸಿದ್ಯಾರು? ಯಾರು ನಿಲ್ಸಿದ್ದು? ದೊಡ್ಡವರು ಇರ್ಲಿ, ಅತ್ಯಾಚಾರಿಗಳು. ಕರೆಕ್ಟ್ ಮಾತು ಅಂತ ಹೇಳಿದ್ರೆ ನಿಜವಾದಂತ ಒರಿಜಿನಲ್ ಅತ್ಯಾಚಾರಿಗಳೇ ಈ ಹೋರಾಟವನ್ನು ನಿಲ್ಸಿದ್ದು. ಭಯಪಟ್ಟು ನನ್ನ ಮೇಲೆ ಇಷ್ಟು ಕೇಸ್ ಹಾಕಿದಾರಲ್ಲ, ಇದೇ ಅತ್ಯಾಚಾರಿಗಳು. ಯಾಕೆ ಸ್ವಾಮಿ? ನಾನು ಅವತ್ತೊಂದ್ಸಲ ಹೇಳಿದೆ, ಆಯ್ತಪ್ಪ ಇವನ್ ಹೆಸರು ಇರ್ಲಿ, ಸಂತೋಷ, ಹೌದು. ಹಾಗಾದ್ರೆ ಬಾಕಿಯವರು 4 ಮಂದಿಯನ್ನು ಸೇರಿಸ್ಕೊಂಡು ಅದನ್ನ ಯಾಕೆ ಕಾಣಿಸೋದಿಲ್ಲ ಇವರು? ಅದನ್ನೆಲ್ಲಿ ಕಾಣಿಸೋದಿಲ್ಲ. ನಾನು ಹೇಳಿದಲ್ಲ, ಸರಿಯಪ್ಪ ಸಂತೋಷ ಮಾಡಿದ್ದು ಹೌದು ಅಂತ ಹೇಳಿದ, ಅದನ್ನು ಮಾತ್ರ ತೋರಿಸು. ಸಂತೋಷ ಹೌದು, ಹಾಗಾದ್ರೆ ಬಾಕಿ 4 ಮಂದಿ ಇದ್ದಾರಲ್ಲ ಅವರನ್ನು ಸೇರಿಸಿ ಅಂತ ಹೇಳಿದೆ ನಾನು. ಅದನ್ನು ತೋರಿಸುವುದೇ ಇಲ್ಲ. ಅವತ್ತಿನ ದಿನ ತನಿಖೆ ಮಾಡಿದ್ರ ಸರ್? ಯಾರನ್ನು? ಈಗ ಏನು ಇನ್ವೆಸ್ಟಿಗೇಷನ್ ಅನ್ನೋದು ಮಾಡಿದ್ರ? ನಾಟಕ ಇನ್ವೆಸ್ಟಿಗೇಷನ್ ಸರ್, ಏನು ಸುಮ್ನೆ. ನಾನು ನಿಮ್ಗೆ ಉದಾಹರಣೆಗೆ ಹೇಳ್ತೇನೆ. ಯಾವಾಗ ಸಂತೋಷವನ್ನು ಕರ್ಕೊಂಡು ಬರ್ತಾರಲ್ಲ ಪೊಲೀಸ್ನವರು, ಅದು ನಿಮ್ಗೆ ಹೇಳ್ಬೇಕಾದ್ರೆ ಸಿಕ್ಕಾಬಟ್ಟೆ ಉಂಟು. ಇನ್ನು ಅದನ್ನು ಬಿಡಿಸಿ ಹೇಳ್ಬೇಕಾದ್ರೆ ಒಂದು 3 ದಿವಸ ಬೇಕಾಗಿರೋ. 3 ದಿನ ಬೇಕು. ಸಂತೋಷ್ ಯಾರು, ಎಲ್ಲಿದ್ದವನು, ಅದನ್ನೆಲ್ಲ ತನಿಖೆ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಒಳ್ಳೆ ತನಿಖಾ ಟೀಮು ಬರ್ತದೆ ಅಂತ ಹೇಳಿದ್ರೆ, ಒಂದು ಕಾನೂನಿನ ಚೌಕಟ್ಟಿನ ಒಳಗಡೆ ಒಂದು ನಿವೃತ್ತ ನ್ಯಾಯಾಧೀಶರುಗಳೇ ಬಂದು ತನಿಖೆ ಮಾಡ್ತಾರೆ ಅಂತ ಹೇಳಿ ಒಂದು ಆದೇಶ ಆಗ್ಲಿ, ನಾವು ಕರ್ಕೊಂಡು ಹೋಗ್ತೇವೆ ಅವರನ್ನು.
ಅವನ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದ, ಯಾವ ಹೋಟ್ಲಿಗೆ ಹೋಗ್ತಾ ಇದ್ದ, ಎಷ್ಟು ತಿಂಗಳ ಹಿಂದೆ ಯಾವ ಕೋರೆಯಲ್ಲಿ ಕೆಲಸ ಮಾಡ್ತಾ ಇದ್ದ, ಯಾವ ಟಿಪ್ಪರಲ್ಲಿ ಅವನು ದುಡಿತಾ ಇದ್ದ, ಇವನನ್ನು ಅಲ್ಲಿಗೆ ತಂದು ಹಾಕಿದ್ದು ಯಾಕೆ, ಯಾವ ಅತ್ಯಾಚಾರಿಗಳನ್ನು ಬಚಾವ್ ಮಾಡ್ಲಿಕ್ಕೆ. ಸೊ ಅನ್ನೋ ಎಲ್ಲಾ ಸಾಕ್ಷಿಗಳು ನಿಮ್ಮ ಬಳಿ ಇದೆ. ನಾವು ಜಾಗ ತೋರಿಸ್ತೇವೆ ಸರ್. ನೀವು ಇನ್ವೆಸ್ಟಿಗೇಷನ್ ಮಾಡಿ ಮಾಡಿ, ನಿಜವಾಗ್ಲೂ ತನಿಖೆ ಮಾಡಿ. ಅವಕಾಶ ಕೊಟ್ಟಿಯಲ್ಲ ನಮ್ಗೆ. ಇದು ಅವಕಾಶನೇ ಕೊಡದೆ ಈ ಪಾಪಿ ಹೋದಲ್ಲಿ ಮೊಣಕಾಲು ನೀರು ಅಂತ ಹೇಳ್ತಾರಲ್ಲ, ಆ ಟಿವಿಯಲ್ಲಿ ಬೊಗಳೆ ಬಿಡುವಂತ ಕೆಲವು ಬೀದಿ ನಾಯಿಗಳು, ನಮ್ಗೆ ಬೀದಿ ಹೋರಾಟ ಅಂತ ಹೇಳುವಂತ ಬೀದಿ ನಾಯಿಗಳಿದ್ದಾವಲ್ಲ, ಬಂದು ಹೇಳ್ತಾರಲ್ಲ ದಾಖಲೆ ಕೊಡಿ, ಇದ್ರೆ ಕೊಡಿ ಅಂತ ಹೇಳಿ. ಈ ನಾಯಿಗಳಿಗೆ ದಾಖಲೆ ನಾವು ಕೊಡ್ಬೇಕಾ? ಅಲ್ಲೂ ಸಾಕ್ಷಿ ದಾಖಲೆ ಎಲ್ಲಿ ಕೊಡ್ಬೇಕು ಅಲ್ಲೇ ಕೊಡುದಲ್ವಾ? ಹೌದು. ಇವನೇನು CBI ಎಂಕ್ವೈರಿ ಆಫೀಸರ್, ಇವನೇನು ತನಿಖಾಧಿಕಾರಿಯಾ? ಟಿವಿಯಲ್ಲಿ ಕೂತಂದು ದಾಖಲೆ ಕೊಡಿ ಅಂತ ಹೇಳಿ. ಅದೇ ನಿನ್ನ ದಾಖಲೆ ಏನುಂಟು ಪಿಂಡ, ಅದನ್ನು ಕೊಡು. ಮೊನ್ನೆ ಕೆಲವು ಮಾಧ್ಯಮಗಳಲ್ಲಿ ದಾಖಲೆ ನೋಡಿ, ಇದು ದಾಖಲೆ, ಅದನ್ನು ಕೊಡಿ, ಇಲ್ಲಿ ಹೋಗುವಾಗ ಕೊಡ್ತೇನೆ. ಇದು ನೋಡಿ, ಇದು ದಾಖಲೆ, ಅದನ್ನು ಕೊಡಿ, ಹೋಗುವಾಗ ಕೊಡ್ತೇನೆ. ಕೊಟ್ಟಿದ್ದಾನೆ ಹೋಗುವಾಗ? ಯಾವನಾದ್ರೂ ಒಬ್ಬ ಮಗ ಅವರ ದಾಖಲೆ ಕೊಡ್ತೇನೆ ಅಂತ ಹೇಳಿದಾನೆ, ಯಾರಾದ್ರೂ ಒಬ್ಬ ದಾಖಲೆ ಕೊಟ್ಟದ್ದು ಉದಾಹರಣೆ ತೋರಿಸಿ ನೀವು. ಮೊನ್ನೆ ಫ್ರೀಡಮ್ ಟಿವಿಯಲ್ಲಿ ಒಬ್ಬ ಹೇಳ್ತಾ ಇದ್ದ, ದಾಖಲೆ ಇದು ನೋಡಿ, ಇದು ದಾಖಲೆ, ಇದು ಒರಿಜಿನಲ್ ದಾಖಲೆ. ಎಂತ ಒರಿಜಿನಲ್ ದಾಖಲೆ ಸ್ವಾಮಿ? ಅದರಲ್ಲಿ ನೋಡಿ, ಸಂತೋಷ್ ರಾವ್ ಜೈಲಲ್ಲಿ ಇರ್ಬೇಕಾದ್ರೇನೆ ಒಪ್ಪಿಗೆ ಕೊಟ್ಟಿದ್ದಾನೆ, ದಾಖಲೆ ಇದೆ ಅದಕ್ಕೆ. ಆ ಜಡ್ಜ್ಮೆಂಟ್ ಇದರಲ್ಲೇ ದಾಖಲೆ ಇದೆ ಸ್ವಾಮಿ, ನನ್ನನ್ನು ಬ್ರೈನ್ ಮ್ಯಾಪ್ ಮಾಡಿಕೊಳ್ಳಿ ಅಂತ ಹೇಳಿ. ಆ ದಾಖಲೆ ನೀವು ಕೂಡ ನೋಡಿರ್ಬೋದು. ಇವ್ರು ಹೇಳ್ತಾರೆ ಅವ್ರು ಒಪ್ಪಲೇ ಇಲ್ಲ. ಹಾಗಾದ್ರೆ ಹೈಕೋರ್ಟಿನ ಒಂದು ಜಡ್ಜ್ಮೆಂಟ್ ಅಲ್ಲಿ ಇದ್ದ ದಾಖಲೆ ಹಾಗಾದ್ರೆ ಸುಳ್ಳ? ಇವ್ರ ಮೇಲೆ ಕಂಟೆಂಪ್ಟ್ ಕೇಸ್ ಹಾಕ್ಬೇಕಲ್ಲ. ಅವನಾಗಾದ್ರೆ ಮೊನ್ನೆ ಫ್ರೀಡಮ್ ಟಿವಿಯಲ್ಲಿ ತೋರಿಸಿದಂತ ದಾಖಲೆ ಯಾವ್ದದು ಹಾಗಾದ್ರೆ? ಸುಳ್ಳು. ಸುಳ್ಳಲ್ವಾ? ಹಾಗಾದ್ರೆ ಜಡ್ಜ್ಮೆಂಟ್ ಅಲ್ಲಿ ಉಂಟಲ್ಲ, ಸಂತೋಷ್ ರಾವ್ ಒಪ್ಕೊಂಡಿದ್ದಾನಲ್ಲ, ನಾನು ಯಾವುದೇ ಟೆಸ್ಟ್ಗೆ ಒಳಗಾಗ್ತೇನೆ ಅಂತ ಬರೆದು ಕೊಟ್ಟಿದ್ದಾನಲ್ಲ. ಅವನು ಜೈಲ ಒಳಗಡೆ ಇರುವಾಗಲೇ ಅದಕ್ಕೆ ಅವರ ಲಾಯರ್ಗಳು ಇವರೆಲ್ಲ ಹೋಗಿ ಮಾಡ್ಕೊಂಡು ಬಂದಿದ್ದಾರಲ್ಲ ಅದನ್ನು. ಆ ದಾಖಲೆ ಇದಲ್ಲ. ಮತ್ತೊಂದು ನೋಡಿ, ಅದರಲ್ಲಿ 3 ಮಂದಿ ನಮ್ಮ 3 ಮಂದಿ ಹೋಗಿದ್ದಾರೆ, ಅವರು ಬ್ರೈನ್ ಮ್ಯಾಪ್ ಮಾಡ್ಕೊಂಡು ಬಂದಿದ್ದಾರೆ. ಏನ್ ಸಂತೆಗೆ ಹೋಗೋದಾ? ವೈನ್ ಶಾಪಿಗೆ ದಾರು ಕುಡಿಲಿಕ್ಕೆ ಹೋಗಿದ್ದವರು? ಎಲ್ಲಾದ್ರೂ ಉಂಟಾ ಸರ್ ಬ್ರೈನ್ ಮ್ಯಾಪಿಂಗಿಗೆ? ಅದಕ್ಕೆ ಒಂದು ರೀತಿ ನೀತಿ ಕಾನೂನು ಅಂತ ಇಲ್ವಾ? ಯಾವ ರೀತಿಯಲ್ಲಿ ಹೋಗ್ಬೇಕು? ವೈನ್ ಶಾಪಲ್ಲಿ ಹೋಗಿ ನಿಂತ್ಕೊಂಡು ನನ್ನನ್ನು ಬ್ರೈನ್ ಮ್ಯಾಪಿಂಗ್ ಮಾಡಿ ಹೇಳಿಕ್ ಆಗ್ತದ? ಅದು ಕೋರ್ಟಿನ ಮುಂದೆ ಹೋಗಿ ಹೇಳ್ಬೇಕು, ನಮ್ಮನ್ನು ಬ್ರೈನ್ ಮ್ಯಾಪಿಂಗ್ ಮಾಡಿ, ನಾವು ತಪ್ಪು ಮಾಡ್ಲಿಲ್ಲ ಸರ್ ಅಂತ ಹೇಳಿ. ಇವರು ಎಲ್ಲಿ ಹೋಗಿದ್ದಾರೋ, ಯಾರ ಹತ್ರ ಹೋಗಿದ್ದಾರೋ, ನಮ್ದು ಬ್ರೈನ್ ಮ್ಯಾಪಿಂಗ್ ಮಾಡಿ ಅಂತ ಹೋಗಿದ್ದಾರಂತೆ. ಇವರ ಬ್ರೈನ್ ಮ್ಯಾಪಿಂಗ್ ಆಗಿದೆ ಅಂತೆ. ನೋಡ ದಾಖಲೆ ಕೊಡ್ಲಿ ಬ್ರೈನ್ ಮ್ಯಾಪಿಂಗ್ ಆಗಿದ್ದು. ಎಲ್ಲಾದ್ರೂ ಈ ಜಡ್ಜ್ಮೆಂಟ್ ಕಾಪಿಯಲ್ಲಿ ಅವ್ರದ್ದು ಬ್ರೈನ್ ಮ್ಯಾಪಿಂಗ್ ಆಗಿದೆ ಅಂತ ದಾಖಲೆ ಉಂಟಾ? ಇಲ್ಲ. ಅಲ್ಲ, ಯಾಕೆ ಸ್ವಾಮಿ ಸುಳ್ಳು ಹೇಳುದು ಸರ್? ಈಗ ಮತ್ತೆ ನಿಮ್ಗೊಂದು ಹೇಳ್ತಾನೆ, ಅಣ್ಣಪ್ಪ ಅನ್ನುವಂತ ಶಕ್ತಿ, ಇವರು ಏನು ಸತ್ಯವನ್ನು ಸುಳ್ಳು ಮಾಡ್ಲಿಕ್ಕೆ ಹೊರಟಿದ್ದಾರಲ್ಲ, ಇನ್ನು ಇಂಥ ಲಕ್ಷ ಸುಳ್ಳು ಹೇಳಿದ್ರು ಆ ಸತ್ಯವನ್ನು ಸುಳ್ಳು ಮಾಡ್ಲಿಕ್ಕೆ ಆಗುದಿಲ್ಲ ಸರ್. ಅದು ಅಣ್ಣಪ್ಪನ ಸತ್ಯ. ಅದು ಸರ್, ಈಗ ಏನು ಸೌಜನ್ಯ ಪ್ರಕರಣ ಸಂಬಂಧಿಸಿದಂತೆ ಅವತ್ತಿನ ದಿವಸ ಮೃತದೇಹ ಸಿಗುತ್ತೆ. ಮೃತದೇಹ ಸಿಕ್ಕಂತ ಸ್ಥಳದಲ್ಲಿ ಒಂದು ಮೃತದೇಹದ ಮೇಲೆ ಬಟ್ಟೆ ಇರಲ್ಲ, ಹಾಗೆ ಒಳ ಉಡುಪು ಇರಲ್ಲ, ಹಾಗೆ ಆ ಮರ್ಮಾಂಗಕ್ಕೆ ಮಣ್ಣು ತುಂಬುವಂತ ಈನ ಘೋರ ಕೃತ್ಯ ನಡೆದೇ ಹೋಗಿರುತ್ತೆ. ಅಂದ್ರೆ ನಾನು ಹೇಳ್ತಿರೋದು, ಮುಂದಿನ ದಿವಸಗಳಲ್ಲಿ ತನಿಖೆ ಎಲ್ಲ ನಾಶ ಆಗ್ಬೇಕು ಅನ್ನೋದು ಎಲ್ಲ ಗೊತ್ತಿದ್ದವರೇ ಇದನ್ನ ಮಾಡಿದ್ದ? 100ಕ್ಕೂ 100 ಗೊತ್ತಿದ್ದವ್ರೆ ಮಾಡಿದ, ಅಥವಾ ಗೊತ್ತಿರೋರ್ ಕಡೆಯಿಂದ ಹೇಳಿ ಅದನ್ನ ಮಾಡಿಸ್ಕೊಂಡ್ರದ? ಅಲ್ಲ, ಅಲ್ಲಿಂದ ಅದು ಧರ್ಮಸ್ಥಳ ಗ್ರಾಮದ ರಿವಾಜ್, ಎಲ್ಲ ತಿಳಿದಿದೆ, ಎಲ್ಲ ತಿಳಿದೇ ಮಾಡುವಂಥದ್ದು, ತಿಳಿಯದೆ ಮಾಡಿದ್ದಲ್ಲ ಅದು. ಅಲ್ಲಿ ಯಾವುದೋ ಕೇಸುಗಳು ಹೊರಗಡೆ ಬರ್ಲಿಕ್ಕೆ ಇಲ್ಲ. ಅಂದ್ರೆ ನಾಳೆ ಫಾರೆನ್ಸಿಕ್ ಲ್ಯಾಬ್ ಹೋದ್ರೆ ಯಾವುದು ಹೊರಗಡೆ ಬರ್ಲಿಕ್ಕೆ ಇಲ್ಲ, ಸಾಕ್ಷಿ ಸಿಗಲ್ಲ. ಇಲ್ಲ, ಬಂದ್, ಚಾಪ್ಟರ್ ಕ್ಲೋಸ್. ಅಂದ್ರೆ ಎಲ್ಲಿ ಅದು ಫಂಗಸ್ ಆದ್ಮೇಲೆ ನಮ್ಗೆ ಸಾಕ್ಷಿ ಸಿಗಲ್ಲ. ಹೇಗೆ ಸಿಗುದು? ತಿಳ್ಕೊಂಡ್ರ ಯಾರು ಇದನ್ನ ಯಾರು ಸಂತೋಷ ಮಾಡಿಸಿದ್ದ?
ಪಾಪ ಅವನಿಗೆ 72 ಗಂಟೆ ಒಳಗಾಗಿ ಫಾರೆನ್ಸಿಕ್ ಲ್ಯಾಬಿಗೆ ಹೋಗ್ಬೇಕಿತ್ತು. ಅದು ಪಾರ್ಟಿಂದ ತೆಗೆದಂತ ಸ್ವ್ಯಾಬ್ ಇರ್ಬೋದು, ಇನ್ನು ಬೇರೆ ಬೇರೆ ರೀತಿಯ ಕಿಡ್ನಿಯ ತುಣುಕುಗಳಿರ್ಬೋದು, ಬ್ರೈನಿನ ಮೆದುಳು ಇರ್ಬೋದು, ಇದೆಲ್ಲ 72 ಗಂಟೆ ಒಳಗಾಗಿ ಅಷ್ಟೇ ಅದಕ್ಕೆ ಒಂದು ಅಷ್ಟೇ ಒಂದು ಕೆಮಿಕಲ್ ಅಲ್ಲಿ ಅದನ್ನು ತಯಾರು ಮಾಡಿ ಅಷ್ಟೇ ಒಂದು ಬಿಸಿಯಲ್ಲಿ ಒಣಗಿಸಿ ಅದನ್ನೇ ಪ್ರೊಟೆಕ್ಟ್ ಮಾಡಿ 72 ಗಂಟೆ ಒಳಗಾಗಿ ಫಾರೆನ್ಸಿಕ್ ಲ್ಯಾಬಿಗೆ ಕಳಿಸ್ಬೇಕು. ಅದನ್ನು ಸೀಲ್ ಮಾಡಿ ಕಳಿಸ್ಲಿಲ್ಲ. ಇದು 10-12 ದಿವಸದ ಮೇಲೆ ಕಳಿಸ್ತಾರಲ್ಲ, ಅದು ಸಾಕ್ಷ್ಯ ನಾಶ ಮಾಡ್ಲಿಕ್ಕೆ, ಆರೋಪಿಗಳನ್ನು ಬಚಾವ್ ಮಾಡ್ಲಿಕ್ಕೆ, ಇವರ ಅಪ್ಪನ ಮಕ್ಕಳನ್ನು ಉಳಿಸಿಕೊಳ್ಳಿಕ್ಕೆ ಮಾಡಿದ್ದು. ಅಂದ್ರೆ ಅವತ್ತಿನ ಪೊಲೀಸ್ ತಂಡ ಏನಿತ್ತು, ತನಿಖಾ ತಂಡ ಕೂಡ ಇದಕ್ಕೆ ಒಳಪಟ್ಟಿತ್ತು. ನೋಡಿ, ನಾನು CBI ಇಂದ ಹಿಡಿದು ಇಲ್ಲಿ ಪೊಲೀಸ್ PC ತನಕ ಸೇರ್ಕೊಂಡಿದ್ದಾರೆ. ಇದರಲ್ಲಿ ಡಾಕ್ಟರ್ಸ್ಗಳು ಸೇರ್ಕೊಂಡಿದ್ದಾರೆ, ದೊಡ್ಡವರಿಂದ ಚಿಕ್ಕವರವರೆಗೂ ಎಲ್ಲ ಅಪ್ಪನಿಂದ ಮೊಮ್ಮಕ್ಕಳ ತನಕ ಎಲ್ಲ ಸೇರ್ಕೊಂಡಿದ್ದಾರೆ. ಒಬ್ಬ ಇಬ್ಬ ಅಲ್ಲ, ಎಲ್ರು. ಅದು ಏನಾಗಿದೆ ಗೊತ್ತಾ ನಿಮ್ಗೆ? ಕೆಲವರು ಹೇಳ್ಬೋದು, ನಿಮ್ಗೆ ಒಂದು ಸೂಕ್ಷ್ಮವಾದ ಕೆಲವು ವಿಷಯಗಳನ್ನು ಹೇಳ್ತಾರೆ. ಯಾಕಪ್ಪ ನೀವೆಲ್ಲ ಇಷ್ಟು ಆರೋಪ ಮಾಡ್ತೀರಿ, 1000 ಗಟ್ಟಲೆ ಕೋಟಿ, ಲಕ್ಷ ಗಟ್ಟಲೆ ಕೋಟಿ ಅಂತ ಹೇಳ್ತೀರಿ, ಹೊರಗೆ ದೇಶಕ್ಕೆ ಹೋದ್ರೆ 1 ವರ್ಷ ಮಜಾ ಮಾಡಿ ಬರ್ಬೇಕು, ಇದೊಂದು ಎಣ್ಣೆ ಬೇಕಾ ಅಂತ ಕೇಳಿದ್ದಾರೆ ತುಂಬಾ ಮಂದಿ. ನಮ್ಗೆ ತುಂಬಾ ಮಂದಿ ಇಂಥ ಉಡಾಪೆ ಉತ್ತರಗಳನ್ನು ಕೇಳ್ತಾರೆ. ಅವ್ರಿಗೆ ತೀಟೆ ಇದ್ರೆ ಕಾಸಿದೆ ಅವ್ರ ಹತ್ರ, ಇಂಥ 1000 ಹುಡುಗಿಯರನ್ನು ಕರ್ಕೊಂಡು ಬಂದು ಮಲಗಿಸ್ಬೋದು ಅಂತ ಹೇಳ್ತಾರೆ. ಪಾಪಿಗಳು, ಬೇವರ್ಸಿಗಳು. ನೋಡಿದ್ರೆ ಎಷ್ಟು ಬೇಜಾರಾಗ್ತದೆ ಗೊತ್ತಾ? ಅಂದ್ರೆ ಹೆಣ್ಣಿನ ಜೀವಕ್ಕೆ ಹೆಣ್ಣಿನ ಬೆಲೆ ಇಲ್ಲ. ಅಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಬೆಲೆ ಇಲ್ಲ. ಅದಕ್ಕೋಸ್ಕರ ಅಲ್ಲಿ 1000 ಹೆಣ್ಣು ಮಕ್ಕಳ ಹತ್ಯೆ ಆಗಿದೆ ಅಂತ ಹೇಳೋದು, ಬ್ರೂಟಲ್ ಮರ್ಡರ್ ಆಗಿದೆ ಅಂತ ಹೇಳುವಂತದ್ದು ಇದೇ ಕಾಮುಕರಿಂದ, ಇದೇ ಕಾಮಂದರಿಂದಲೇ ಆಗಿದ್ದು ಅಂತ ಹೇಳ್ತೇವೆ ನಾವು. ಇದೇ ಕಾಮಂದರಿಂದಲೇ ಆಗಿದ್ದದು, ಇದೇ ಕಾಮಂದರಿಂದ ಆಗಿದ್ದು. ಒಂದೇ ಗ್ಯಾಂಗ್. ಆ ಗ್ಯಾಂಗಿನ ಸದಸ್ಯರಲ್ಲಿ 25 ಜನ ಇದ್ದಾರೆ. ಇವರಿಗೆ ಇದೇ ದಂಧೆ. ಇವತ್ತು ನಮ್ಮ ಹೋರಾಟವನ್ನು ಹತ್ತಿಕ್ಕುವಂಥದ್ದು, ನಮ್ಮ ಮೇಲೆ ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ಫೇಕ್ ಐಡಿಗಳಲ್ಲಿ ಬರೆಯುವಂಥದ್ದು, ನಮ್ಮ ಮನೆಯ ಹೆಣ್ಮಕ್ಳನ್ನು ತೇಜೋವಧೆ ಮಾಡುವಂಥದ್ದು, ನಮ್ಮ ಹೋರಾಟಗಾರರ ಮೇಲೆ ಕೇಸ್ ಮಾಡಿಕೊಂಡು, ಇದೊಂದು ದಂಧೆ ಇವ್ರದ್ದು. ದಿನನಿತ್ಯ ಇದೇ ಕೆಲಸ. ಯಾಕಂತ ಹೇಳಿದ್ರೆ ಲಕ್ಷ ಗಟ್ಟಲೆ ಕೋಟಿ ಕಾಸಿದೆ ಅವ್ರ ಹತ್ರ, ಆ ಅತ್ಯಾಚಾರಿಗಳ ಹತ್ರ. ದುಡ್ಡಿನ ಬರ ಇಲ್ಲ ಅವರಿಗೆ, ದುಡ್ಡಿನ ಬರ ಇಲ್ಲ. ಹೆಣ್ಣು ಎಷ್ಟು ಸಹ ಸಿಗ್ತದೆ, ಅಪ್ರೂಪ್ತ ಹೆಣ್ಣು ಮಗು ಸಿಗುದಿಲ್ಲಲ್ಲ. ಮೈನೇರ್ದ 1, 2, 3 ತಿಂಗಳೊಳಗೆ ಯಾವ ಮಕ್ಕಳು ತಂದು ವೈಶಾಟಿಕೆಗೆ ತಂದು ಇಳಿಸ್ತಾರೆ, ಯಾವ ರೂಮ್ಗಳಲ್ಲಿ ಸಿಗ್ತದೆ. ಇವರಿಗೆ ಬೇಕಾಗಿರುವುದು ಚಟ. ಏನ್ ಹೇಳ್ತೀರಿ? ಸೈನೈಡ್ ಕಿಲ್ಲರ್ಗೆ ಏನ್ ಹೇಳ್ತೀರಿ ನೀವು? ಸೈಕೋ. ಅವನೊಬ್ಬ ರೆಡ್ಡಿ, ಉಮೇಶ್ ರೆಡ್ಡಿ, ಸೈಕೋ. ಇವರೆಲ್ಲ ಸೈಕೋಫತ್ಗಳು. ಇವರಿಗೆ ದುಡ್ಡು ಕೊಟ್ಟ ಹುಡುಗಿ ಬೇಡ ಸ್ವಾಮಿ. ಇವರಿಗೆ ಯಾರಾದ್ರೂ ನಡೆಯುತ್ತೆ. ಇವರಿಗೆ ನೇರವಾಗಿ ಹಲಾಲ್ ಮಾಡಿದಂತ, ಕೊಯ್ದು ಮಾಂಸ ಮಾಡಿದಂತ ಮಾಂಸ ಬೇಡ. ಇವರಿಗೆ ಬೇಟೆ ಆಡ್ಬೇಕು. ಇವರಿಗೆ ಬೇಟೆ ಆಡಿದಂತ ಮಾಂಸ ಬೇಕು. ಅದಕ್ಕೋಸ್ಕರ ಈ ಸಣ್ಣ ಮಕ್ಕಳನ್ನು ಉಪಯೋಗ ಮಾಡ್ತಾರೆ.